ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂತದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ಪಾರಾಗಬೇಕು ಅಂದರೆ ಪ್ರತಿದಿನ ನಾವು ಅಮೃತ ಬಿಂದುವನ್ನ ಸೇವಿಸಬೇಕು. ಆ ಮೂಲಕ ರೋಗ ನಿರೋಧಕ ಶಕ್ತಿಯನ್ನ, ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು, ಆರೋಗ್ಯವನ್ನ ವೃದ್ಧಿಸಿಕೊಳ್ಬೇಕು. ಹಾಗಾಗಿ ಪ್ರತಿದಿನ ಸೇವಿಸೋಣ ಅಮೃತ ಬಿಂದು. ಮತ್ತು ಎಬಿ ಪ್ರಾಪರ್ಟೀಸ್ ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ ನೆಲಮಂಗಲದ ಹತ್ತಿರ ಇಲ್ಲಿ ಪ್ರೀ ಲಾಂಚ್ ಆಫರ್ನಲ್ಲಿ ನಿವೇಶನಗಳು ಲಭ್ಯ ಇದೆ. ಅದರಲ್ಲೂ ನೀವು ಸ್ಪಾಟ್ ಬುಕಿಂಗ್ ಮಾಡಿದ್ರೆ ರಿಜಿಸ್ಟ್ರೇಷನ್ ಚಾರ್ಜಸ್ ಇರೋದಿಲ್ಲ. ಜೊತೆಗೆ 250 ಗ್ರಾಂ ಬೆಳ್ಳಿ ದೀಪವನ್ನು ಕೂಡ ನೀವು ಉಚಿತವಾಗಿ ಪಡ್ಕೊಳ್ಬಹುದು. ಖಂಡಿತವಾಗಿ ಸಂಪರ್ಕ ಮಾಡಬಹುದು ಎಬಿ ಪ್ರಾಪರ್ಟೀಸ್ ಅಂತ ಹೇಳ್ತಾ, ಇದು ದೇವಿಯ ವಾರ, ಶುಭ ಮಂಗಳವಾರ. ದಿನದ ವಿಶೇಷತೆ, ಅನುಷ್ಠಾನ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು ಅಂತ ತಿಳಿಸ್ಕೊಡೋದ್ರ ಜೊತೆಗೆ ನಿಮ್ಮ ಸ್ವರತರಂಗದ ಮೂಲಕ ಮತ್ತು ನಿಮ್ಮ ಸ್ಪಷ್ಟವಾದ ಕಣ್ಣರೇಖೆಗಳ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಕೂಡ ಗುರುಜರು ತಿಳಿಸ್ಕೊಡ್ತಾ ಹೋಗ್ತಾರೆ. ಬನ್ನಿ ಹಾಗಿದ್ರೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜರನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಪತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು. ಮನೆ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂ ಕಾರಾಸನಗರ್ಭ್ಯತಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾಣೀಂ ಚ ವರಸದಾಂ ದೌತಾಂ ಧನೇತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಿಧರಾಂ ಸೃಗ್ಭೂಷಿತಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಗಳಾಂ ಶ್ರೀಚಕ್ರ ಸಂಚಾರಣೀಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹೀಂದ್ರಾಣಿ ಚಾಮುಂಡಾಂ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀರ್ದೇವತಾಭ್ಯೋ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶುಭ ಮಂಗಳವಾರ, ಮಂಗಳದಾಯಕವಾಗಿರತಕ್ಕಂಥ ವಾರ. ಸಮಸ್ತರಿಗೂ ಸಕಲರಿಗೂ ಸಹಿತ ಮಂಗಳವಾರದ ಈ ಶುಭ ದಿನ ತಮ್ಮೆಲ್ಲರ ಮನೋಕಾಮನೆಗಳು ಜೊತೆಗೆ ತಾವು ಯಾವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದೀರಿ, ಕೆಲಸ ಕಾರ್ಯಗಳು ಮಾಡೋದಕ್ಕಿನ್ನ ತಮ್ಮ ತಮ್ಮ ಆತ್ಮರಕ್ಷಣೆಗಾಗಿ ತಾವು ಏನು ಸಂಕಲ್ಪ ಮಾಡುತ್ತಿದ್ದೀರಿ, ಖಂಡಿತ ಅದು ಯಶಸ್ಸಾಗಲಿ. ಪ್ರತಿಯೊಬ್ಬರ ಜೀವನ ನೆಮ್ಮದಿಯುತವಾಗಿರಲಿ. ಪ್ರತಿಯೊಬ್ಬರ ಮನೆಯಲ್ಲೂ ಆರೋಗ್ಯ ಎಂಬತಕ್ಕಂಥದ್ದು ತುಂಬಿ ತುಳುಕಲಿ. ಯಾಕೆಂದರೆ ಎಲ್ಲರ ಸಂಕಲ್ಪ ಆರೋಗ್ಯಕ್ಕಾಗಿ. ಪ್ರತಿಯೊಬ್ಬರೂ ಆರೋಗ್ಯವರ್ಧಕವಾಗಿರಬೇಕು. ಹಾಗೆ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರತಕ್ಕಂತಹ ವೃದ್ಧರವರೆಗೂ ಪ್ರಸ್ತುತ ಇರತಕ್ಕಂಥ ಈ ಕೋವಿಡ್ ಎಂಬತಕ್ಕಂಥ ಮಹಾಮಾರಿಯ ಕೈಯಿಂದ ತಪ್ಪಿಸಿಕೊಳ್ಳಬೇಕಾಗಿದೆ. ಅಂದರೆ ಕೋವಿಡ್ ಎಂಬತಕ್ಕಂಥ ಮಹಾಮಾರಿ ಎಲ್ಲಿ ಯಾವಾಗ ಹೇಗೆ ಬೇಕಾದ್ರೂ ಬರಬಹುದು. ಆದರೆ ಎಚ್ಚರಿಕೆ ವಹಿಸಬೇಕಾದ್ದು ನಮ್ಮ ನಿಮ್ಮೆಲ್ಲರ ಧರ್ಮ. ವಾಸ್ತುಗೃಹದಲ್ಲಿರ್ತಕ್ಕಂಥವ್ರು, ಮನೆ ಪ್ರಾಂತ್ಯದಲ್ಲಿರ್ತಕ್ಕಂಥವ್ರು, ಕುಟುಂಬದ ಸುತ್ತಮುತ್ತಿರತಕ್ಕಂಥವ್ರು, ಯಾರೊಬ್ಬರಾದರೂ ಸಹಿತ ನಮ್ಮ ಮನೆ ಪಕ್ಕದ ಮನೆಗಳಲ್ಲಿರಲಿ ಅಥವಾ ನಮ್ಮ ಸುತ್ತಮುತ್ತ ಯಾವುದೇ ಪ್ರಾಂತದಲ್ಲಿರಲಿ, ಎಲ್ಲರೂ ಅವರವರು ಜಾಗೃತರಾಗಿದ್ದರೆ ಈ ಸಮಸ್ಯೆಗಳಿಂದ ಎಲ್ಲರೂ ಸಹಿತ ನೆಮ್ಮದಿಯುತವಾಗಿರಬಹುದು. ಸ್ವಲ್ಪ ಯಾಮಾರಿದ್ರೆ ಯಾರನ್ನು ಮುಟ್ಟುತ್ತೋ, ಯಾರ ಮನೆ ಬಾಗಿಲು ತಟ್ಟುತ್ತೋ, ಜೊತೆಗೆ ಯಾರೊಬ್ಬರ ಸಮಸ್ಯೆ ಆಗಿ ಅಲ್ಲಿಂದ ಇನ್ನು 4 ಜನಕ್ಕೆ ಏನು ತೊಂದರೆ ಆಗುತ್ತೋ, ಅದಕ್ಕಾಗಿ ಎಲ್ಲರೂ ಅವ್ರನ್ನ ಅವರು ರಕ್ಷಣೆ ಮಾಡಿಕೊಳ್ಬೇಕಾದ ಧರ್ಮ ಇದೆ. ಹಿಂದೆಲ್ಲ ಒಂದು ಮಾತಿತ್ತು, ನಾನು ರಕ್ಷಣೆ ಆಗಿ ಮತ್ತೆ 4 ಜನ ರಕ್ಷಣೆ ಮಾಡುವಂತಹ ವಿಧಿವಿಧಾನದಲ್ಲಿ ಮೊದಲು ಮುಂಚೂಣಿಯಲ್ಲಿ ಇನ್ನೊಬ್ಬರ ರಕ್ಷಣೆಗಾಗಿ ನಿಲ್ಲಬೇಕು ಅಂತ. ಇನ್ನೊಬ್ಬರ ರಕ್ಷಣೆಗಾಗಿ ನಿಲ್ಲುವಂತಹ ವ್ಯಕ್ತಿ ಸಹಿತ ಇವತ್ತು ಆತನ ರಕ್ಷಣೆ ಬೇಕಾಗಿದೆ, ಅವರ ರಕ್ಷಣೆ ಮಾಡಿಕೊಳ್ಳಬೇಕಾಗಿದೆ. ಅಂತಹ ಪರಿಸ್ಥಿತಿ ಆದ್ರಿಂದ ಬಹಳ ಎಚ್ಚರಿಕೆ ವಹಿಸಬೇಕು ಇವತ್ತು ಕೋವಿಡ್ ಎಂಬತಕ್ಕಂಥ ಮಹಾಮಾರಿಯಿಂದ. ಇದಕ್ಕೆ ನಾವು ಎಚ್ಚರ ವಹಿಸಬೇಕಾಗಿರ್ತಕ್ಕಂತಹ ಒಂದಷ್ಟು ಟಿಪ್ಸ್ ಏನಪ್ಪಾ ಅಂದರೆ, ಸಾಧ್ಯವಾದಷ್ಟು ಆಗಿಂದಾಗಲೇ ನಾವು ಮಾಸ್ಕ್ ಹಾಕೊಳ್ಳಿದ್ರೆ ಯಾವುದೇ ಕಾರಣಕ್ಕೂ ಮನೆಯಿಂದ ಆಚೆ ಬರಬಾರದು. ಮನೆಯಿಂದ ಆಚೆ ಬರಬೇಕಾದ್ರೆ ಕಂಪ್ಲೀಟ್ ಆಗಿ ಪ್ರತಿಯೊಬ್ಬರು ಮಾಸ್ಕ್ ಅನ್ನು ಹಾಕಲೇಬೇಕು. ಮಾಸ್ಕ್ ಎಂತದ್ದು ಹಾಕಬೇಕು? ಮಾಸ್ಕ್ ಹಾಕೋದ್ರಲ್ಲೂ ಸಹಿತ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಬದಲಾವಣೆ ಮಾಡ್ಕೊಳ್ತಾ ಇದ್ವಿ ನಾವು. ಅಂದ್ರೆ ನಮ್ಮ ಆರೋಗ್ಯದ ಬಗ್ಗೆ ಚಿಂತನೆ ಇಲ್ದಿರ ಇನ್ನೊಬ್ಬರ ಭಯಭೀತಿ, ಇನ್ನೊಬ್ಬರಿಗೋಸ್ಕರ ಅಥವಾ ಯಾರೋ ಹೇಳಿದ್ದಾರೆ ಅಂತೇಳಿ ಆ ಒಂದು ಮಾತಿನಲ್ಲಿ ನಿಲ್ತಕ್ಕಂಥದ್ದು ಸಮಂಜಸ ಅಲ್ಲ.
ಅದಕ್ಕಾಗಿ ಮಾಸ್ಕ್ ಸಾಧ್ಯವಾದಷ್ಟು ಕಾಟನ್ ಮಾಸ್ಕ್ ಉಪಯೋಗಿಸ್ತಕ್ಕಂಥದ್ದು ಬಹಳ ಉತ್ತಮ. ಕಾಟನ್ ಮಾಸ್ಕ್ ಉಪಯೋಗಿಸುವಂಥದ್ದು ಯಾವುದೇ ವೈರಾಣುಗಳು ನಮ್ಮ ಉಸಿರಾಟದಲ್ಲಿ ಒಳಗೆ ಸೇರಬಾರದು. ಅದಕ್ಕಾಗಿ ಒಂದಷ್ಟು ಎಚ್ಚರ ಇರಲಿ. ಹಾಗೆ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡ್ಕೊಳ್ಬೇಕು. ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ಕೋಬೇಕು ಅಂದ್ರೆ ಆಗಿಂದ ಅಲ್ಲೇ ಸ್ವಲ್ಪ ಕಷಾಯಗಳು ತಗೊಳ್ಬೇಕು, ಒಳ್ಳೆ ಬಿಸಿ ಪದಾರ್ಥ ಊಟ ಮಾಡಬೇಕು. ಹಾಗೆ ಗಂಟ್ಲು ಸದಾಕಾಲ ಯಾವಾಗ್ಲೂ ತುಂಬಾ ತಣ್ಣಗಿರ್ತಕ್ಕಂಥ ಫ್ರಿಜ್ ವಾಟರ್, ಫ್ರಿಜ್ ಅಲ್ಲಿ ಇರ್ತಕ್ಕಂಥದ್ದು, ಕೂಲ್ ಡ್ರಿಂಕ್ಸ್ ಇದೆಲ್ಲವನ್ನು ಸ್ವಲ್ಪ ದಿವಸ ದೂರ ಮಾಡತಕ್ಕಂಥದ್ದು ಒಳ್ಳೇದು. ಈ ಕಾಲದಲ್ಲಿ ಐಸ್ ಕ್ರೀಮ್ ಆಗಲಿ ಅಥವಾ ಕೂಲ್ ಡ್ರಿಂಕ್ಸ್ ಆಗಲಿ ಇಂತಹದ್ದನ್ನು ಸ್ವಲ್ಪ ದೂರ ಮಾಡಿ ಸಾಧ್ಯವಾದಷ್ಟು ಬಿಸಿ ಪದಾರ್ಥಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಒಳ್ಳೆಯದು. ಬಿಸಿ ಪದಾರ್ಥ ಅಂದ್ರೆ ಅಟ್ಲೀಸ್ಟ್ ನೀವು ಬಿಸಿ ಬಂದಿರತಕ್ಕಂತಹ ಕಾಫಿ ಟೀ ಆಗಲಿ ಅಥವಾ ಹಾಲಾಗಲಿ ಅಥವಾ ಹಾಲಿಗೆ ಒಂದು ಸ್ವಲ್ಪ ಅರಿಶಿನ ಹಾಕೊಳ್ಳುವಂಥದ್ದು, ಒಂದು ಸ್ವಲ್ಪ ಹಾಲಿಗೆ ಅರಿಶಿನ ಪುಡಿಯನ್ನು ಹಾಕೊಂಡು ತಗೊಂಡ್ರೆ ನಿಮ್ಮ ಗಂಟ್ಲಿಗೆ ಬಹಳ ಒಳ್ಳೆಯದಾಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಇದೆಲ್ಲವನ್ನೂ ಮೀರಿರ್ತಕ್ಕಂಥದ್ದು ಇನ್ನೊಂದಿದೆ. ಪ್ರತಿಯೊಬ್ಬರು ತಾವೆಲ್ಲರೂ ಸಹಿತ ಚಿಂತನೆ ಮಾಡಿದ್ದೇನಪ್ಪ ಅಂದ್ರೆ ನಾವು ಹೇಳುವಂತ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ಪ್ರಾರಂಭದಿಂದ ಇಲ್ಲಿವರೆಗೂ ತಿಳಿಸ್ತಾ ಬರ್ತಿದ್ದೇವೆ. ಅಮೃತ ಬಿಂದು ಹೊಟ್ಟೆಗೆ ಸಂಬಂಧಪಟ್ಟದ್ದು, ದೇಹಕ್ಕೆ ಸಂಬಂಧಪಟ್ಟದ್ದು, ಯಾವುದೇ ಒಂದು ಗ್ಯಾಸ್ಟ್ರಿಕ್ ಅಸಿಡಿಟಿ ಇಂಥದ್ದಕ್ಕೆ ಸಂಬಂಧಪಟ್ಟದ್ದು ಔಷಧಿ ಎಂದ. ಆದ್ರೆ ಇವತ್ತು ವೈದ್ಯ ಲೋಕದಲ್ಲೇ ಒಂದು ವಿಶೇಷವಾಗಿರ್ತಕ್ಕಂಥ ನುಡಿಮುತ್ತಿದೆ. ವೈದ್ಯ ಲೋಕದಲ್ಲೇ ಇರ್ತಕ್ಕಂತಹ ಒಂದು ನುಡಿಮುತ್ತು ಏನಪ್ಪಾ ಅಂದ್ರೆ ಅಮೃತ ಬಿಂದು ರೋಗ ನಿರೋಧಕ ಶಕ್ತಿಯಾಗೂ ಸಹಿತ ಮಾರ್ಪಟ್ಟಿದೆ. ಇವತ್ತಿನ ದಿವಸ ಅಮೃತ ಬಿಂದುನ್ನ ಬೆಳಿಗ್ಗೆ ಮತ್ತು ಸಾಯಂಕಾಲ ಒಂದೊಂದು ಸ್ಪೂನ್, ಬೆಳಿಗ್ಗೆ ಮತ್ತು ಸಾಯಂಕಾಲ ಒಂದೊಂದು ಸ್ಪೂನ್ನ ಬಿಸಿನೀರಿನಲ್ಲಿ ತೆಗೆದುಕೊಳ್ಳೋದ್ರಿಂದ ರೋಗ ನಿರೋಧಕ ಶಕ್ತಿ ಎಂಬತಕ್ಕಂಥದ್ದು ಮತ್ತಷ್ಟಾಗುತ್ತೆ. ಇದು ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂತಹ ವೃದ್ಧರವರೆಗೂ ಎಲ್ಲರಿಗೂ ಅನ್ವಯಿಸುವಂತಹದ್ದೇ. ಆದರೆ ರೋಗ ನಿರೋಧಕ ಶಕ್ತಿಯೂ ಬೇಕು, ಆರೋಗ್ಯ ವೃದ್ಧಿ ಬೇಕು, ನಾವು ತಿಂತಕ್ಕಂಥ ಅನ್ನ ಆಹಾರ ಸರಿಯಾದ ರೀತಿ ಪಚನ ಆಗಬೇಕು, ಅದರಿಂದ ಆರೋಗ್ಯ ಬಹಳಷ್ಟು ಚೆನ್ನಾಗಿರ್ತಕ್ಕಂಥದ್ದಾಗುತ್ತೆ. ಆದರೆ ಒಂದಂತೂ ಸತ್ಯ, ಸಾಕಷ್ಟು ಕುಟುಂಬಗಳು ಇವತ್ತು ಕಣ್ಣೀರು ಹಾಕ್ತಾ ಇದೆ. ಸಾಕಷ್ಟು ಕುಟುಂಬಗಳು ಕಣ್ಣೀರು ಹಾಕ್ತಾ ಇದೆ, ಸಮಸ್ಯೆ ತಂದುಕೊಳ್ತಾ ಇದ್ದಾರೆ. ಸಮಸ್ಯೆ ಗೊತ್ತಿಲ್ಲದಂಗೂ ಬಂದು ಹೋಗ್ತಾ ಇದೆ. ಹಾಸ್ಪಿಟಲ್ಗೆ ಹೋದ್ರೆ ಬೆಡ್ ಇಲ್ಲ, ಸರಿಯಾಗಿ ನಮಗೆ ಅದಕ್ಕೆ ಬೇಕಾದ ವ್ಯವಸ್ಥೆಗಳು ಸಿಗ್ತಿಲ್ಲ, ಕೈಯಲ್ಲಿರ್ತಕ್ಕಂಥ ಹಣ ಎಲ್ಲ ಖರ್ಚು ಮಾಡಿದ್ರು ನಮ್ಮ ಮನೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನು ನಾವು ಬದುಕಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಒಬ್ಬರೋ ಇಬ್ಬರು ಮನೆಯಲ್ಲಿರ್ತಕ್ಕಂಥ ಹಿರಿಯರು, ನಮ್ಮೆಲ್ಲರೂ ಸಹಿತ ಪಾಲನೆ ಮಾಡತಕ್ಕಂಥ ಹಿರಿಯರು ಒಂದು ಸತಿ ಅವರು ಕಣ್ಣು ಮುಚ್ಚಿದ್ರೆ ಮುಂದಾದ್ರೂ ಗತಿ ಏನು? ಇಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಹಿಂದೆಲ್ಲ ಸಂಪಾದನೆಗಾಗಿ, ಹಣಕಾಸು ಸಂಪಾದನೆಗಾಗಿ ಊರಿಂದ ಊರಿಗೆ ಹೋಗಿ 15 ಕನಿಷ್ಠ ಪಕ್ಷ ತಿಂಗಳು, ವರ್ಷಗಳಂದಿರ ಸಾಕಷ್ಟು ದಿನಗಳು ಕಳೆದು ಮನೆಗೆ ಬರ್ತಿದ್ರು. ಇವತ್ತಿನ ದಿವಸ ಸಂಪಾದನೆಯೂ ಇಲ್ಲ, ಸಂಪಾದನೆಗಿನ್ನ ಚೆನ್ನಾಗಿ ಜೀವವೇ ಇಲ್ಲ. ಅಂತಹ ಪರಿಸ್ಥಿತಿ ಇವತ್ತು ಎದುರಾಗ್ತಾ ಇದೆ. ಅದಕ್ಕಾಗಿ ಸಾಧ್ಯವಾದಷ್ಟು ಎಚ್ಚರಿಕೆ ವಹಿಸಿ. ಜಾತ್ರೆ, ಜನ್ಮೋತ್ಸವ, ರಥೋತ್ಸವ, ಪೂಜೆ ಪುನಸ್ಕಾರ ಅಥವಾ ಯಾವುದೋ ದೇವಾಲಯ ಅಥವಾ ಇನ್ನೆಲ್ಲೋ ಮನರಂಜನಾ ಕ್ಷೇತ್ರ, ಇನ್ಯಾರದೋ ಮನೆ ಮದುವೆ, ಮುಂಜಿ, ನಾಮಕರಣ ಇದೆಲ್ಲವನ್ನು ಸಹಿತ ಸ್ವಲ್ಪ ದಿವಸ ನಿಲ್ಲಿಸ್ತಕ್ಕಂಥದ್ದು ಒಳ್ಳೆಯದು. ಈಗಾಗಲೇ ಘನ ಸರ್ಕಾರ ನಿಲ್ಲಿಸಿದೆ, ಇಲ್ಲ ಅಂತಿಲ್ಲ. ಆದರೆ ಇದೆಲ್ಲವನ್ನೂ ನಿಲ್ಲಿಸಿದ್ರು ನಾವು ಅದರಂತೆ ಪಾಲನೆ ಮಾಡಬೇಕು. ಯಾವುದೇ ಕಾರ್ಯಕ್ರಮಗಳು ಬರಬೇಕಾದ್ರೂ 100 ಬಾರಿ ಆಲೋಚನೆ ಮಾಡೋಣ. ನಾವು ಇಲ್ಲಿಂದ ಹರಿಸಬೇಕೇ ವಿನಃ ಅಲ್ಲಿ ಬಂದು ನಾವು ಮಾತಾಡ್ತೀವಿ ಅಂದರೆ ಅದು ತಪ್ಪಾಗುತ್ತೆ. ಅದಕ್ಕಾಗಿ ಬಹಳ ಜಾಗರೂಕತರಾಗಿ ಎಚ್ಚರಿಕೆ ವಹಿಸಬೇಕಾದ ಧರ್ಮ. ಸಾಧ್ಯವಾದಷ್ಟು ಯಾರೊಬ್ಬರನ್ನು ಸಹಿತ ಸೆಕೆಂಡ್ ಕೊಡ್ತಕ್ಕಂಥದ್ದು ಸಮಂಜಸ ಅಲ್ಲ. ಯಾರೇ ಎದುರುಗಡೆ ವ್ಯಕ್ತಿಗಳು ಬಂದರೆ ಒಮ್ಮೆ ಕೈ ಮುಗಿರಿ, ತಪ್ಪೇನಿಲ್ಲ. ನೀವು ಕೈ ಮುಗಿಯೋದ್ರಲ್ಲಿ ಅವರ ಆರೋಗ್ಯ, ನಿಮ್ಮ ಆರೋಗ್ಯ ಇದೆ. ಅದೇ ನೀವು ಸೆಕೆಂಡ್ ಕೊಟ್ರೆ ನಿಮ್ಮ ಹಸ್ತದಲ್ಲೋ ಅಥವಾ ಅವ್ರ ಹಸ್ತದಲ್ಲೋ ಇರ್ತಕ್ಕಂಥ ಕ್ರಿಮಿಕೀಟಗಳು ನಿಮ್ಮ ಹಸ್ತಕ್ಕೂ ಬರುತ್ತೆ, ಇಲ್ಲದ ಸಮಸ್ಯೆ ಎದುರಾಗುತ್ತೆ. ಇನ್ನು ಆಹಾರಗಳನ್ನ ಸಾಧ್ಯವಾದಷ್ಟು ಬಿಸಿ ಪದಾರ್ಥ ಊಟ ಮಾಡಬೇಕು ಅಂತ ಈಗಾಗಲೇ ಸರ್ಕಾರನೂ ಹೇಳ್ತಾ ಇದೆ, ವೈದ್ಯಕೀಯ ಲೋಕನೂ ಹೇಳ್ತಿದೆ. ನಾವು ನಮ್ಮ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ತಿಳಿಸ್ತಾ ಇದ್ದೀವಿ. ಬಿಸಿ ಪದಾರ್ಥ ಊಟ ಮಾಡಿ, ಕಷಾಯ ತಗೊಳ್ಳಿ, ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ಳಿ, ಮನೆಯ ಸುತ್ತಮುತ್ತ ಬಹಳ ಶುದ್ಧಿಯಾಗಿ ಇಟ್ಕೊಳ್ಳಿ. ಈಗ ಎಳ್ನೀರು ಕುಡಿತಕ್ಕಂಥದ್ದು, ಎಳ್ನೀರು ಕುಡಿದು ಹಾಕಿರ್ತಕ್ಕಂಥದ್ದಾಗ್ಲಿ ಅಥವಾ ನೀರು ನಿಲ್ಲಿಸುವಂಥದ್ದಾಗ್ಲಿ, ಅಲ್ಲಲ್ಲಿ ನಿಂತಿರ್ತಕ್ಕಂಥ ನೀರಿನಲ್ಲಿ ಸೊಳ್ಳೆಗಳು, ಕ್ರಿಮಿಕೀಟಗಳು ಬರುವಂಥದ್ದಾಗ್ಲಿ, 1-2 ಈ ಬೇಸಿಗೆ ಕಾಲ ಸೊಳ್ಳೆಗಳು ಜಾಸ್ತಿ. ಸೊಳ್ಳೆಗಳ ಮುಖಾಂತರ ಅನಾರೋಗ್ಯಕ್ಕೆ ನಮಗೆ ತುತ್ತಾಗ್ತೀವಿ. ಒಟ್ಟಾರೆ ಹೇಳಬೇಕಂದ್ರೆ ಸಮಸ್ಯೆಗಳೆಂಬತಕ್ಕಂಥದ್ದು ಹೇಗೆ ಬೇಕಾದ್ರೂ ಬರ್ಬೋದು. ಆ ಬಂದಂತ ಸಮಸ್ಯೆಗಳಿಗೆ ಒಂದು ಕೊನೆ ಹಾಡಬೇಕಾದ್ರೆ ಬುದ್ಧಿ ಇದ್ದು, ಬುದ್ಧಿವಂತರಾಗಿ ನಾವು ಆರೋಗ್ಯವಾಗಿದ್ದು 4 ಜನಕ್ಕೆ ಆರೋಗ್ಯಕ್ಕೆ ದಾರಿಯಾಗಬೇಕಾದ್ರೆ ಪರಿಸರವನ್ನು ಶುದ್ಧಿಯಾಗಿಟ್ಕೊಳ್ಬೇಕು. ಆ ಪರಿಸರ ಶುದ್ಧಿ ಬಗ್ಗೆ ಸಹಿತ ನಮ್ಮ ಕಾಳಜಿ ಇರಬೇಕು. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಗುರುಜೀಗ ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ. ಪಂಚಾಂಗ ಶ್ರವಣ, ದರ್ಪಣಾಂಜನ, ಹಾಗೆ ರಾಶಿಫಲದತ್ತ ಗಮನ ಹರಿಸೋಣ. ಹಾಗೆ ಬಹಳ ಎಚ್ಚರಿಕೆ ವಹಿಸೋಣ. ಹಿರಿಯರು ಹೇಳುವಂತಹ ಮಾತನ್ನು ಆಲಿಸೋಣ. ಹಿರಿಯರ ಮಾತು ಬೇಕು. ಹಾಗೆ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಹೇಳುವಂಥ ಮಾತನ್ನು ಹಿರಿಯರು ಆಲಿಸಬೇಕು. ಎಷ್ಟೋ ಜನ ಮನೆಗಳಲ್ಲಿ ಮಕ್ಕಳು ಅಂದ್ರೆ ಸಣ್ಣ ಪುಟ್ಟ ಮಕ್ಕಳೆಲ್ಲ, ವಯಸ್ಸಿಗೆ ಬಂದಿರತಕ್ಕಂಥ ಮಕ್ಕಳು, ಇಡೀ ಕುಟುಂಬವನ್ನೇ ನಿರ್ವಹಣೆ ಮಾಡ್ತಿರ್ತಕ್ಕಂಥ ಮಕ್ಕಳು, ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಮಕ್ಕಳಿರ್ತಾರೆ. ಆ ಮಕ್ಕಳು ಅವರ ತಂದೆ ತಾಯಿ ಹೇಳುವುದೇನಪ್ಪಾ ಅಂದ್ರೆ ಸ್ವಲ್ಪ ಎಚ್ಚರಿಕೆ ವಹಿಸಿ, ಅಲ್ಲಿ ಓಡಾಡೋದು ಬೇಡ, ಮನೇಲಿ ಬೆಚ್ಚಗಿರಿ, ಸರಿಯಾದ ಸಮಯಕ್ಕೆ ಊಟ ಮಾಡಿ, ಬಿಸಿನೀರು ತಗೊಳ್ಳಿ, ಈ ತರ ಏನಾದ್ರು 1-2 ಮಾತನ್ನ, ಒಳ್ಳೆ ಮಾತನ್ನು ಹೇಳಿದ್ರು ಸಹಿತ ನಮ್ಮ ಮುಂದೆ ನೀವಲ್ಲ, ನಮಗೆ ಅನುಭವದ ಮುಂದೆ ನೀವಲ್ಲ ಅಂತ ಹೇಳಿ ಅವ್ರನ್ನ ತೆಗಳ್ತಕ್ಕಂಥದ್ದು ಸಮಂಜಸ ಅಲ್ಲ. ಯಾಕೆಂದ್ರೆ ಎಷ್ಟೋ ಕುಟುಂಬಗಳಲ್ಲಿ ಹೀಗಿದೆ. ವಯಸ್ಸಾಗಿರ್ತಕ್ಕಂಥ ಹಿರಿಯರು, ನಿಮ್ಮ ಕಾಲಧರ್ಮ ಬೇರೆ, ಇವತ್ತಿನ ಕಾಲಧರ್ಮ ಬೇರೆ.
ಹೊರ ಪ್ರಪಂಚ ನಡೀತಿರ್ತಕ್ಕಂಥ ರೀತಿ ಬೇರೆ, ಅಲ್ಲಿ ಆಗ್ತಾ ಇರೋ ವ್ಯತ್ಯಾಸಗಳು ಬೇರೆ. ಹಾಗೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಈ ಸುದ್ದಿ ವಾಹಿನಿಗಳಲ್ಲಿ ಬರ್ತಿರ್ತಕ್ಕಂಥ ಒಂದೊಂದು ಸುದ್ದಿಗಳನ್ನು ಸಹಿತ ಕೇಳಿದಾಗ ಮನಸ್ಸು ಬಹಳಷ್ಟು ನೊಂದುಕೊಳ್ಳುವಂಥ ಪರಿಸ್ಥಿತಿ ಆಗುತ್ತೆ. ಹಾಗಾಗಿ ಕುಟುಂಬದಲ್ಲಿ ಯಾರು ಯಾರಿಗಾದ್ರೂ ಹೇಳಿ, ಚಿಕ್ಕ ಮಕ್ಕಳು ದೊಡ್ಡವ್ರಿಗೆ ಹೇಳಿ, ದೊಡ್ಡವರು ಚಿಕ್ಕ ಮಕ್ಕಳಿಗೆ ಹೇಳಿ, ಯಾರಿಗೆ ಹೇಳಿದ್ರು ಸಹಿತ ಸತ್ಯಾಸತ್ಯತೆಗಳು ಹೊರ ಪ್ರಪಂಚ ಏನಿದೆಯೋ ಕನ್ನಡಿ ತರ ಇರತಕ್ಕಂತಹ ವಿಷಯಗಳನ್ನ ತಂದು ಮನೇಲಿ ಹೇಳ್ತಾ ಇರ್ತಾರೆ. ಅದನ್ನ ಹಿರಿಯರು ಆಲಿಸಬೇಕು, ಕಿರಿಯರು ಆಲಿಸಬೇಕು. ಯಾರು ನಿರ್ಲಕ್ಷ್ಯತನ ಮಾಡಬಾರದು. ಹಾಗೆ ಯಾರೊಬ್ಬರು ಸಹಿತ ನಿಷ್ಠುರಕ್ಕೊಳಗಾಗಬಾರದು. ಹಾಗೆ ಮನಸ್ಸಲ್ಲಿ ಮನೆಯಲ್ಲಿ ಸದಾಕಾಲ ನಗುಮುಖ ಇರಲಿ. ನೋಡಿ, ಎಷ್ಟೋ ಕುಟುಂಬಗಳಲ್ಲಿ ಇವತ್ತಿನ ದಿವಸ ಕಣ್ಣೀರಂತಕ್ಕಂಥದ್ದು ಕೈ ತೊಳಿತಿದ್ದಾರೆ. ಕಣ್ಣೀರಿನಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿ ಎದುರಾಗ್ತದೆ. ನಗಬೇಕು ಅನ್ನೋ ನಗು ಬಾರದಂತ ರೀತಿಯಲ್ಲಿದೆ. ಆದರೆ ಭಗವಂತ ಒಂದು ಸುಂದರವಾದ ಬದುಕನ್ನು ನಮಗೆ ಕೊಟ್ಟಿದ್ದಾನೆ. ಕೊಟ್ಟಿರ್ತಕ್ಕಂಥ ಬದುಕಲ್ಲಿ ನಗನಗ್ತ ಕಾಲ ಕಳೀರಿ ಅಂತ ಸಾಕಷ್ಟು ಬಾರಿ ನಾವು ಹೇಳ್ತಾನೆ ಇದ್ದೀವಿ. ಗಂಜಿ ಕುಡಿದ್ರು, ಅಂಬಲಿ ಕುಡಿದ್ರು ನಮ್ಮ ವಾಸ್ತುಗೃಹದಲ್ಲಿ ನಾವು ಇರಬೇಕೇ ವಿನಃ ಇವತ್ತಿನ ದಿವಸ ಮೃಷ್ಟಾನ್ನ ಅಂತ ಪಕ್ಕದ ಮನೆಗೆ ನಾವು ಹೊರಟ್ರೆ ಅಲ್ಲಿ ಸಮಸ್ಯೆ ಇದೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಮನುಷ್ಯ ಬದುಕಿರುವ 3 ದಿವಸ, ಆ 3 ದಿವಸದ ಬದುಕು ನೆಮ್ಮದಿ ಬದುಕಾಗಬೇಕು. ಕನಿಷ್ಠ ಪಕ್ಷ ನಾವು ಒಂದಷ್ಟು ಎಚ್ಚರಿಕೆಗಳನ್ನು ವಹಿಸಲೇಬೇಕು. ಇಲ್ಲ ಅಂದ್ರೆ ಇದು ಯಾವಾಗ ಏನು ಯಾವ ರೀತಿ ವ್ಯತ್ಯಾಸ ಆಗುತ್ತೋ, ಏನು ವ್ಯತ್ಯಾಸದಿಂದ ಯಾರ ಮನೇಲಿ ಕಣ್ಣೀರು ಹಾಕಬೇಕಾಗುತ್ತೋ, ಒಂದು ಮನೆಗೆ ಕಣ್ಣೀರು ಹಾಕಿದ್ರೆ ಆ ಎಡ ಮತ್ತು ಬಲಭಾಗದಲ್ಲಿರ್ತಕ್ಕಂಥ ಮನೆಗಳವರು ತಿರುಗಿ ನೋಡುವಂಥ ಪರಿಸ್ಥಿತಿಯೂ ಇಲ್ಲ. ಹಿಂದೆ ಕುಟುಂಬದಲ್ಲಿ ಯಾರಾದರೂ ಒಬ್ಬರು ತೀರ್ಕೊಂಡ್ರೆ ಕನಿಷ್ಠ ಪಕ್ಷ ಒಂದಷ್ಟು ಜನ ಸೇರಿ ಅವರ ಒಂದು ಒಳಿತು ಕೆಟ್ಟದು ಅಥವಾ ಏನೊಂದು ವ್ಯಕ್ತಿಯ ಬಗ್ಗೆ ಒಂದೆರಡು ಮಾತಿತ್ತು. ಇವತ್ತಿನ ದಿವಸ ವ್ಯಕ್ತಿ ಮರಣ ಹೊಂದಿದ್ರೆ ಮನೆ ಬಾಗಿಲಿಗೂ ತರೋಂಗಿಲ್ವಲ್ಲ. ಎಂತಹ ಒಂದು ಕಾಲ ಬಂದೋಯ್ತು, ಎಂತಹ ಪರಿಸ್ಥಿತಿ ಎದುರಾಯಿತು. ಹಾಸ್ಪಿಟ್ಲು, ಮನೆ ಹಿಂದಿದ್ದು, ಈಗ ಹಾಸ್ಪಿಟ್ಲಿಗೆ ಹೋದ್ರೆ ಮನೆನೂ ಇಲ್ಲ, ಏನಿಲ್ಲ. ಹೋಗುವಾಗೆ ಮುಗೀತು, ಮನೆ ನೋಡ್ಕೊಂಡು ಹೊರಟೋಗ್ಬೇಕು. ಹೋಗ್ಬೇಕಾದ್ರೆ ಮನೆ ನೋಡಿಸ್ಬೇಕು, ಇದೇನು ಮನೆ ನೋಡ್ಕೊಳ್ಳಿ, ಇದು ಕಡೆ ಆಟ ಅಂತ. ಅಂದ್ರೆ ಇಂತಹ ಪರಿಸ್ಥಿತಿಗೆ ಹೋಗ್ತಾ ಇದ್ದೀವಿ ನಾವು. ಇನ್ನಾದರೂ ಎಚ್ಚೆತ್ಕೋಬೇಕಾಗಿದೆ. ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕಾಗಿದೆ. ಆರೋಗ್ಯದ ಕಡೆ ಎಲ್ಲರೂ ಲಕ್ಷ್ಯ ಕೊಡಬೇಕು. ಸರಿಯಾದ ಬಿಸಿಯಾದಂಥ ಪದಾರ್ಥ ಅಂದ್ರೆ ಭಗವಂತ ನಮಗೇನು ಕೊಟ್ಟಿದ್ದಾನೋ ಕೊಟ್ಟಿರ್ತಕ್ಕಂಥ ಪದಾರ್ಥವನ್ನು ಬಿಸಿ ಊಟ ಮಾಡೋಣ. ಮನೆಗಿರ್ತಕ್ಕಂಥವ್ರೆಲ್ಲರ ಮಧ್ಯದಲ್ಲಿ ನಗನಗ್ತಾ ಕೂತ್ಕೊಂಡು ಮಾತಾಡೋಣ. ಸಾಧ್ಯವಾದಷ್ಟು ಮನೆ ಒಳಗಡೆ ಇರೋಣ. ಒಂದು ಸ್ವಲ್ಪ ದಿವಸ ಮಟ್ಟಿಗೆ ಈ ಸಮಸ್ಯೆಗಳು ದಾಟ್ಕೊಳ್ಳೋ ತನಕ ಎಲ್ಲರೂ ಎಚ್ಚರಿಕೆಯಿಂದ ಇರೋಣ. ಇದನ್ನೆಲ್ಲರೂ ಪಾಲನೆ ಮಾಡೋಣ. ಹಾಗೆ ಎಲ್ಲರ ಸಮಸ್ಯೆಗೂ ಸಹಿತ ಶೀಘ್ರವಾಗಿ ಭಗವತಿಯ ಅನುಗ್ರಹ ಆಗಲಿ, ತಾಯಿ ದುರ್ಗೆಯ ಅನುಗ್ರಹ ಆಗಲಿ, ದುರ್ಗೆ ಎಲ್ಲರ ದುಃಖಗಳನ್ನು ದೂರ ಮಾಡಲಿ ಅಂತ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋಣ. ಓಂ ಜಾತವೇದಸೇ ಸುನವಾಮ ಸೋಮರಾದಿಯತೋ ನಿದಹಾತಿ ವೇದಾಃ ಸನಃ ಪರ್ಷದು ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂತಪಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ಸುತರಸಿತರಸೀಂ ನಮಃ. ಓಂ ಶ್ರೀಂ ಲಲಿತಾಂಬಿಕಾಯ ನಮಃ. ಓಂ ಶ್ರೀಂ ದುರ್ಗಾಂಬಿಕಾಯ ನಮಃ. ಓಂ ಮಹಾಕಾಳೀ ನಮಃ. ಶ್ರೀ ಫ್ಲವನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸ ಕೃಷ್ಣಪಕ್ಷ 4/5/2021 ಮಂಗಳವಾರ, ಅಷ್ಟಮಿ ಶ್ರವಣ ನಕ್ಷತ್ರ. ಮಂಗಳವಾರ ಅಷ್ಟಮಿ ಶ್ರವಣ ನಕ್ಷತ್ರ ಇದು ಬಹಳ ವಿಶೇಷವಾದ್ದು. ಈ ಒಂದು ರಾಶಿ ನಕ್ಷತ್ರದಲ್ಲಿ ಯೋಗ ಮತ್ತು ಚಂದ್ರ ಎರಡೂ ಚೆನ್ನಾಗಿದೆ. ಯೋಗ ಫಲ ಚೆನ್ನಾಗಿದೆ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಮನಸ್ಸಿಗೆ ಎಷ್ಟು ಶಾಂತಿ ನೆಮ್ಮದಿಯನ್ನ ಸಿದ್ಧಿಪಡಿಸಿಕೊಳ್ಳಬಹುದು. ಹಾಗೆ ಇವತ್ತಿನ ದಿವಸ ಯಾರು ದೇವಿಯ ಪ್ರಾರ್ಥನೆ, ದೀಪ ನಮಸ್ಕಾರ, ದುರ್ಗಾ ಸಪ್ತಶತಿ, ದೇವಿ ಖಡ್ಗಮಾಲ ಹೀಗೆ ತಮ್ಮ ತಮ್ಮ ವಾಸ್ತುಗೃಹಗಳಲ್ಲಿ ಬೇರೆಲ್ಲೋ ಹೋಗಬೇಕು, ದೇವಾಲಯಕ್ಕೆ ಹೋಗಬೇಕು, ದೇವರ ಸಾನ್ನಿಧ್ಯಗಳಿಗೆ ಹೋಗಬೇಕು ಅಂತ ನಾನು ಹೇಳುವುದಿಲ್ಲ. ನಿಮ್ಮ ನಿಮ್ಮ ಪ್ರಾಂತ್ಯದಲ್ಲಿ ಮನೆ ದೇವರಿಗೆ ಒಂದು ಪ್ರಾರ್ಥನೆ ಮಾಡಿ, ಒಂದು ದೀಪವನ್ನಿಟ್ಟು ದೀಪಕ್ಕೆ 11 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿದ್ರು ಸಹಿತ ಇವತ್ತಿನ ಕಾಲಧರ್ಮದಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಬಹುದು. ನೋಡಿ, ಸಾಕಷ್ಟು ಬಾರಿ ನಾವು ಹೇಳ್ತಿರ್ತೀವಿ, ದೇವರ ಪೂಜೆ, ಪುನಸ್ಕಾರ, ಜಪ, ತಪ ಇಂಥವೆಲ್ಲವನ್ನು ಮಾಡಿದ್ರೆ ಅದು ಶ್ರೇಯಸ್ಸಿರುತ್ತೆ, ಒಳ್ಳೇದಿರುತ್ತೆ ಅಂತ. ಆದರೆ ಇನ್ನೊಂದಷ್ಟು ಜನದ ಧ್ವನಿ ಇದೆ, ನೀವು ಹೇಳಿದಂಗೆ ಇಷ್ಟು ಜಪ, ಪೂಜೆ, ಪುನಸ್ಕಾರ, ಹೋಮ, ಹವನ ಇಷ್ಟೆಲ್ಲ ಮಾಡ್ತಿದ್ದೀವಿ, ಆದರೂ ನಮ್ಮ ವಾಸ್ತುಗಳಲ್ಲಿ ಸಮಸ್ಯೆ, ಕಷ್ಟಗಳೆಂಬತಕ್ಕಂಥದ್ದು ಸಾಕಷ್ಟು ಇದೆ ಅಂತ. ಖಂಡಿತ ಇದೆ, ಸಾಕಷ್ಟು ಕಷ್ಟ ಇದೆ, ಇಲ್ಲ ಅಂತ ನಾವು ಹೇಳ್ತಿಲ್ಲ. ಅಂದ್ರೆ ಮನುಷ್ಯ ತನ್ನ ಇಹದಲ್ಲಿ ಏನಿತ್ತೋ ಪರದಲ್ಲಿಷ್ಟಿರುತ್ತೆ. ಆದರೆ ಇವತ್ತಿನ ಕಾಲಧರ್ಮಕ್ಕೆ ಕನಿಷ್ಠ ಪಕ್ಷ ನಾವು ಭಗವಂತನ ಧ್ಯಾನ, ನಮಗೆ ಎಂಥ ಸಮಸ್ಯೆ ಬಂದರೂ ಸಮಸ್ಯೆಗೆ ಕಡೆಗೆ ನಾವು ಎಲ್ಲರೂ ಸಹಿತ ಮೊರೆ ಹೋಗಬೇಕಾದ್ದು ಭಗವಂತನ ಆದೇಶಕ್ಕೆ. ಭಗವಂತನೇ ಕಾಪಾಡಬೇಕು. ಹಾಗೆ ದೇವರೇ ಕಾಪಾಡಲಿ ಅಂತ ನಾವು ಇರಬೇಕಾದ್ರೆ ಮತ್ತಿನ್ಯಾರು ಬೇರೆಯವರು ಕಾಪಾಡೋಕ್ಕಾಗೋದಿಲ್ಲ. ಅದಕ್ಕಾಗಿ ಯಾರ್ಯಾರ ಹಣೆಯಲ್ಲಿ ಭಗವಂತ ಏನೆಲ್ಲ ಬರೆದಿರ್ತಾನೋ ಆ ಬರೆದಿರ್ತಕ್ಕಂಥದ್ದನ್ನ ಕನಿಷ್ಠ ಪಕ್ಷ ನಾಳೆ ದಿವಸ ನಾವು ನೋಡ್ಕೊಳ್ಳೋ ತನಕ, ನಮ್ಮ ಭವಿಷ್ಯದಲ್ಲಿ ಒಂದು ಬೆಳಕು ಕಾಣೋ ತನಕ ನಮಗೆ ಒಂದು ಅಗೋಚರವಾಗಿರೋ ಶಕ್ತಿ ಇದೆ. ಬೆಳಗಿನ ಸೂರ್ಯ, ಸಾಯಂಕಾಲದ ಚಂದ್ರ, ಸೂರ್ಯ ಚಂದ್ರರು ಪ್ರತ್ಯಕ್ಷವಾಗಿ ಕಾಣತಕ್ಕಂಥ ದೇವತೆಗಳು, ಜೊತೆಗೆ ಜನ್ಮ ಕೊಟ್ಟಂತ ತಂದೆ ತಾಯಿ, ಇವರಿಷ್ಟೇ ನಮಗೆ ಮುಖ್ಯವಾಗಿ ಕಾಣುವಂಥದ್ದು. ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಹಾಕುವ ಪ್ರತಿಯೊಂದು ಹೆಜ್ಜೆಯಲ್ಲೂ ಸುಖ, ಶಾಂತಿ, ನೆಮ್ಮದಿಯನ್ನು ಕಾಣೋಣ. ಅಸಾಧ್ಯವಾದಷ್ಟು ನಮ್ಮ ಜ್ಞಾನಕ್ಕೆ, ನಮ್ಮಲ್ಲಿರ್ತಕ್ಕಂಥ ಬುದ್ಧಿ ಚೈತನ್ಯಕ್ಕೆ ನಾವು ಹಾಕುವ ಹೆಜ್ಜೆಗೆ ಒಂದಿಷ್ಟು ಕಡಿವಾಣ ಹಾಕೋಣ. ಸಾಧ್ಯವಾದಷ್ಟು 4 ಗೋಡೆ ಮಧ್ಯದಲ್ಲಿರೋಣ. ಒಂದು ಬಂಧುತ್ವ, ಒಂದು ಪ್ರೀತಿ ವಿಶ್ವಾಸ, ಬಾಂಧವ್ಯಕ್ಕೆ ಹೆಚ್ಚು ಬೆಲೆ ಕೊಡೋಣ.
ಕುಟುಂಬದಲ್ಲಿರ್ತಕ್ಕಂಥ ಎಲ್ಲರ ಮಧ್ಯದಲ್ಲಿ ಕೂತು ಒಂದಷ್ಟು ಕಾಲ ಸಮಯವನ್ನು ಕಳೆಯೋಣ. ಅವರ ಮಧ್ಯದಲ್ಲಿದ್ದಾಗ ಸಿಗೋ ಆನಂದವೇ ಬೇರೆ. ಆ ಸಮಯವನ್ನು ಹೆಚ್ಚು ಸಿದ್ಧಿಪಡಿಸ್ಕೊಳ್ಳೋಣ. ಎಲ್ಲರೂ ಭಗವಂತನ ಕೃಪೆಗೆ ಪಾತ್ರರಾಗೋಣ. ಸರ್ವಮಂಗಳೇತಿ ಮಹಾಲಕ್ಷ್ಮೀರ್ದೇವತಾಭ್ಯೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಓಂ ಶ್ರೀಂ ಅಂಬಾಯ ನಮಃ. ದುರ್ಗಾ ಪರಮೇಶ್ವರಿ ದೇವತಾಭ್ಯೋ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲಗಳತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದೆ ಅಂದಾಗ ಮನಸ್ಸಲ್ಲಿ ಒಂದಿಷ್ಟು ಶಾಂತಿ, ನೆಮ್ಮದಿ. ಬಂದದ್ದೇನೇ ಬರಲಿ ಭಗವಂತ ನೀನೊಬ್ಬ ನನ್ನ ಜೊತೆಲಿರಪ್ಪ, ನನ್ನ ಕನಿಷ್ಠ ಪಕ್ಷ ನನ್ನ ಈ ಸಮಸ್ಯೆಗಳನ್ನು ದೂರ ಮಾಡು ಅಂತ ಹೇಳಿ ಕೇಳುವಂತಹ ಮನಸ್ಥಿತಿ ಇವತ್ತು ಮೇಷರಾಶಿಯವರಿಗಿದೆ. ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಸಾಕು ಪ್ರಾಣಿಗಳಿಗಾಗಲಿ, ಪ್ರಾಣಿ ಪಕ್ಷಿಗಳಿಗಾಗಲಿ ನಿಮ್ಮ ಕೈಯಿಂದ ಏನಾದರೂ ಒಂದಿಷ್ಟು ಆಹಾರಗಳನ್ನು ಹಾಕಿ, ಹಾಗೆ ಪಕ್ಷಿಗಳಿಗೆ ಒಂದು ಸ್ವಲ್ಪ ನೀರಿಡಿ. ಹಾಗೆ ಪ್ರಕೃತಿ ಮಾತೆಯ ಉಳಿವಿಕೆಗಾಗಿ ಸುತ್ತಮುತ್ತ ಪ್ರಕೃತಿಯನ್ನು ಅಂದರೆ ಗಿಡ ಮರಗಳನ್ನು ಬೆಳೆಸುವಂತಹ ದಾರಿಗೆ ನೀವು ಒಂದು ಹೆಜ್ಜೆ ಮುಂದಾಗಿ. ಹಾಗೆ ಮೇಷರಾಶಿಯಲ್ಲಿರ್ತಕ್ಕಂಥ ಸ್ತ್ರೀಯರು, ಹೆಣ್ಣು ಮಕ್ಕಳು ಇವತ್ತಿನ ದಿವಸ ಸ್ವಲ್ಪ ಮೌನದಿಂದ ಇರತಕ್ಕಂಥದ್ದು ಬಹಳ ಉತ್ತಮ. ಯಾಕೆಂದರೆ ಯಾವುದೇ ಒಂದು ಸಣ್ಣ ಸಮಸ್ಯೆ ಅಂದರೂ ಬಹಳ ಜೋರು ಧ್ವನಿಯಲ್ಲಿ, ಏರು ಧ್ವನಿಯಲ್ಲಿ ಮಾತಾಡಿ ಮನಸ್ಸನ್ನು ನೀವು ನೊಂದುಕೊಳ್ತೀರಿ, ಮತ್ತೊಬ್ಬರಿಗೂ ಮನಸ್ಸು ನೋಯುವಂಥ ಪರಿಸ್ಥಿತಿ ಎದುರು ಮಾಡ್ತೀರಿ. ಮೇಷರಾಶಿಯವರು ಇವತ್ತು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಜೋಪಾನ ಇರಲಿ. ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರತಕ್ಕಂತಹ ಯಾರೊಬ್ಬರಾದರೂ ಸಹಿತ ಇವತ್ತು ಸರಿಸುಮಾರು ಮಾಧ್ಯಾಹ್ನಿಕ 3:20ರಿಂದ 4:15 ತನಕ, 3:20ರಿಂದ 4:15 ಮಧ್ಯದಲ್ಲಿ ಈ ಸಮಯ ಅಷ್ಟು ಸಮಂಜಸವಾದಲ್ಲ. ಇದೇ ಸಮಯದಲ್ಲಿ ನಿಮಗೆ ಬೇರೊಂದು ತರ ಸಮಸ್ಯೆಗಳು ಎದುರಾಗುತ್ತೆ, ಬೇರೆ ತರ ತೊಂದರೆ ತಾಪತ್ರೆಗಳು ಎದುರಾಗಬಹುದು. ಇದನ್ನು ನೀವು ಸಾಧ್ಯವಾದಷ್ಟು ಜಾಗೃತರಾಗಿ ಜವಾಬ್ದಾರಿ ಸ್ಥಾನದಲ್ಲಿ ನಿಂತು ನೀವು ನಡೆಸಿದ್ದೇ ಆದರೆ ಖಂಡಿತ ಒಳ್ಳೆ ಫಲವನ್ನ ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆ ಯೋಗಗಳ ಫಲಗಳನ್ನು ಸಿದ್ಧಿಪಡಿಸಿಕೊಳ್ಬೇಕಾದ್ರೂ ತಾಯಿ ರಾಜರಾಜೇಶ್ವರಿಯನ್ನ, ಶಕ್ತಿ ದೇವತೆಯನ್ನ ಪ್ರಾರ್ಥನೆ ಮಾಡೋದು ಬಹಳಷ್ಟು ಉತ್ತಮ. ಅದರಿಂದ ಸಾಕಷ್ಟು ಒಳಿತನ್ನ ಸಿದ್ಧಿಪಡಿಸಿಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿ ಇರ್ತಕ್ಕಂಥವರು ಯಾವುದೇ ಒಂದು ವ್ಯವಹಾರಗಳನ್ನು ಮಾಡಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಿ. ಇವತ್ತಿನ ದಿವಸ ಅಷ್ಟು ಒಳ್ಳೆಯದಲ್ಲ, ಅಷ್ಟು ವ್ಯವಹಾರಗಳಲ್ಲೂ ಕಾರ್ಯಸಿದ್ಧಿ ಇಲ್ಲ. ಯಾಕೆಂದ್ರೆ ನಿಮ್ಮ ಜಾತಕದಲ್ಲಿ ಶುಕ್ರ ಇರ್ತಕ್ಕಂಥ ಆಸ್ಥಾನ, ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲ. ವೃಷಭ ರಾಶಿಯಲ್ಲಿ ಇರ್ತಕ್ಕಂಥವರು ಒಂದಷ್ಟು ಮಾನಸಿಕವಾದಂತಹ ಒತ್ತಡಕ್ಕೆ ಬೀಳ್ತೀರಿ. ಅಂದ್ರೆ ಸಣ್ಣ ಪುಟ್ಟ ವಿಚಾರಕ್ಕೂ ಬಹಳ ಬೇಗ ಕಣ್ಣೀರು ಹಾಕ್ತೀರಿ, ಮನಸ್ಸು ನೊಂದುಕೊಳ್ತೀರಿ, ಒಂದಷ್ಟು ತೊಂದರೆ ತಾಪತ್ರೆಗಳಿಗೆ ತುತ್ತಾಗ್ತೀರಿ. ಅಷ್ಟೇ ಅಲ್ದಿರ ಆರೋಗ್ಯ ಪರಿಸ್ಥಿತಿ ಸರಿಯಿಲ್ಲ, ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂತಹ ಲಕ್ಷಣಗಳಿದೆ. ಅದರಿಂದ ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು. ಆದರೆ ಬೆಳಿಗ್ಗೆ ಮನೆಯಿಂದ ಆಚೆ ಹೊರಡುವಂತಹ ಕಾಲ ಅಥವಾ ನಿಮ್ಮ ಮನೆಯಲ್ಲೇ ಇದ್ರೂ ಬೆಳಿಗ್ಗೆ ನೀವೆದ್ದು ನಿಮ್ಮ ನಿತ್ಯ ಕರ್ಮಾನುಷ್ಠಾನ ಮುಗಿದ ನಂತರ ಒಂದು ಚಿಟಿಗೆಯಷ್ಟು ಉದ್ದಿನ ಬೆಳೆಯನ್ನ ನೈಋತ್ಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕೋದು ಬಹಳ ಉತ್ತಮ. ಸಣ್ಣ ಮಕ್ಕಳಿದ್ರೆ ಮಕ್ಕಳಿಗೆ ಬೆಲ್ಲದ ನೀರಿನಲ್ಲಿ ದೃಷ್ಟಿ ತೆಗೆದು ಆಚೆಗೆ ಹಾಕಿ, ಅಥವಾ ವಯಸ್ಸಾಗಿರ್ತಕ್ಕಂಥ ಹಿರಿಯರಿದ್ರೆ ಒಂದು ಚಿಟಿಗೆಯಷ್ಟು ಗೋಧಿಯನ್ನ ಪೂರ್ವಾಭಿಮುಖವಾಗಿ ನಿಲ್ಲಿಸಿ ದೃಷ್ಟಿ ತೆಗೆದು ಆಚೆ ಹಾಕುವಂಥದ್ದು ಬಹಳ ಉತ್ತಮ. ಯಾಕೆಂದ್ರೆ ಆರೋಗ್ಯ, ವ್ಯವಹಾರ, ನಿಷ್ಠೂರ ಹೊತ್ತುಕೊಳ್ಳುವಂಥ ಪರಿಸ್ಥಿತಿ ಇದೆ. ಇದೆಲ್ಲದರಲ್ಲೂ ಸಹಿತ ಸ್ವಲ್ಪ ಚೇತರಿಸಿಕೊಳ್ಬೇಕಾದ್ರೆ ಇದಿಷ್ಟು ಮಾಡಿದ್ರೆ ಖಂಡಿತ ಒಳಿತನ್ನ ಸಿದ್ಧಿಪಡಿಸಿಕೊಳ್ತೀರಿ. ಇದರೆಲ್ಲರ ಮಧ್ಯದಲ್ಲಿ ಸಾಧ್ಯವಾದರೆ ಒಂದು ಅಂಗೈಯಗಲ ಕೆಂಪು ಕರ್ಚೀಫನ್ನ, ಕೆಂಪು ಬಟ್ಟೆಯನ್ನ ನಿಮ್ಮ ಜೊತೆ ಇಟ್ಕೊಳ್ತಕ್ಕಂಥದ್ದು ಇವತ್ತು ಬಹಳ ಉತ್ತಮ. ಕೆಂಪು ವಸ್ತ್ರ ವೃಷಭ ರಾಶಿಯವರ ಕೈಲಿದ್ರೆ ಒಂದಷ್ಟು ಸಮಸ್ಯೆಗಳು, ದೋಷಗಳಿಂದ ಮುಕ್ತರಾಗ್ತೀರಿ, ಶಾಂತಿ ನೆಮ್ಮದಿಯನ್ನ ನಿಮ್ಮದನ್ನಿಸ್ಕೊಳ್ತೀರಿ. ಒಳ್ಳೆಯದಾಗ್ಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿ ಇರ್ತಕ್ಕಂಥವ್ರು ಕೆಲವಷ್ಟು ಆಸೆ ಆಕಾಂಕ್ಷೆಗಳು ಆಮೇಶಗಳಿಗೆ ದಾರಿ ತೋಡ್ತೀರಿ. ಅಂದ್ರೆ ಯಾರು ಏನೇ ಹೇಳಿದ್ರು ಸಹಿತ ಬಹಳ ಬೇಗ ತಲೆ ಕೆಡಿಸ್ಕೊಳ್ತೀರಿ. ಯಾವುದೋ ಏನೋ ಬರುತ್ತೆ ಅಥವಾ ಏನೋ ಕೊಡ್ತಾರೆ ಅಥವಾ ಏನೋ ಆಗುತ್ತೆ ಅಂದ್ರೆ ಅದ್ರ ಬಗ್ಗೆ ಬಹಳ ಚಿಂತನೆ. ಭಗವಂತ ನಿಮಗೆ ಕೊಟ್ಟಿರೋದೇ ಸಾಕಷ್ಟಿದೆ, ನಿಮ್ಮ ಕುಟುಂಬದಲ್ಲಿರೋದೇ ಸಾಕಷ್ಟಿದೆ. ಮನೆಗಿರ್ತಕ್ಕಂಥ ದವಸ ಧಾನ್ಯಗಳನ್ನೇ ತಿನ್ಲಿಕ್ಕೆ ಆಗ್ತಿಲ್ಲ. ಮನೆಗಿರ್ತಕ್ಕಂಥ ದವಸ ಧಾನ್ಯಗಳಿಗೆ ಹುಳ ಬೀಳುವಾಗ ಮತ್ತೊಬ್ರು ಯಾರೋ ದವಸ ಧಾನ್ಯ ಕೊಡ್ತಾರೆ ಅಂತ ಹೋಗಿ ಸರತಿ ಸಾಲ ನಿಂತ್ಕೊಂಡು ಲೈನಲ್ಲಿ ನಿಂತ್ಕೊಂಡು ತರ್ತೀವಿ ಅಂದ್ರೆ ಅದು ಮೂರ್ಖತನ ಆಗುತ್ತೆ. ಭಗವಂತ ನಮಗೇನು ಕೊಟ್ಟಿದ್ದಾನೋ ಕೊಟ್ಟದ್ರಲ್ಲಿ ನಾವು ತೃಪ್ತರಾಗಬೇಕು. ಇವತ್ತಿನ ದಿವಸ ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥವ್ರು ಒಂದಷ್ಟು ಬೇರೆ ಬೇರೆ ತರ ಸಮಸ್ಯೆಗಳಿಗೆ ಸಿಲುಕೊಂಡ್ಬಿಡ್ತೀರಿ. ನಿಮಗೆ ಗೊತ್ತಿದ್ದೋ ಗೊತ್ತಿಲ್ದಿರೇನೋ ಆಗುವಂತಹ ತಪ್ಪು ಒಪ್ಪುಗಳಿಗೆ ತಲೆ ಬಗ್ಗಿಸಬೇಕಾಗತ್ತೆ. ಹಾಗೆ ಇವತ್ತಿನ ದಿವಸ ಯಾವುದ್ರ ಬಗ್ಗೆ ಚಿಂತನೆ ಮಾಡಿದ್ರು, ಏನೇ ಮಾಡಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಿ.
ಇವತ್ತು ನೀವು ತೆಗೆದುಕೊಳ್ಳುವಂತಹ ನಿರ್ಣಯ ತೀರ್ಮಾನಗಳಿಗೆ ಸಾಕಷ್ಟು ತೊಂದರೆ ಆಗುತ್ತೆ, ಇಲ್ಲದ ಸಮಸ್ಯೆಗೆ ಈಡಾಗಬೇಕಾದಂತೆ. ಅದಕ್ಕೋಸ್ಕರ ಇವತ್ತು ನೀವು ಮಾಡುವಂತಹ ಪ್ರತಿಯೊಂದು ಕಾಯಕದಲ್ಲೂ ಹೆಚ್ಚಿನ ಯಶಸ್ಸನ್ನು ಸಿದ್ಧಪಡಿಸಿಕೊಳ್ಳಬೇಕಾದ್ರೆ ಇವತ್ತು ನೀವು ಮಾಡಬೇಕಾದ್ದು ಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಜೊತೆಗೆ ಸಾಧ್ಯವಾದರೆ 21 ಗರಿಕೆಯನ್ನು ಶ್ರೀಗಂಧದಲ್ಲಿ ಅದ್ದಿ ಓಂ ಗಂ ಗಣಪತಿಯ ನಮಃ ಓಂ ಗಂ ಗಣಪತಿಯ ನಮಃ ಎಂಬತಕ್ಕಂಥ ಮಂತ್ರದಿಂದ ಗಣಪತಿ ಪಾದದ ಮೇಲೆ ಗರಿಕೆಯನ್ನು ಇಡೋದು ಬಹಳಷ್ಟು ಉತ್ತಮ. ಇದರಿಂದ ಸಾಕಷ್ಟು ಒಳಿತನ್ನು ಸಿದ್ಧಪಡಿಸಿಕೊಳ್ತೀರಿ. ಇದರ ಮಧ್ಯದಲ್ಲಿ 12 ಮಂಗಳವಾರ ಅಂದರೆ ಇವತ್ತಿನಿಂದ 12 ಮಂಗಳವಾರ ಸಾಧ್ಯವಾದರೆ ಗಣಪತಿನ ಪ್ರಾರ್ಥನೆ ಅಥವಾ ಹನುಮನ ಸಾನ್ನಿಧ್ಯಕ್ಕೆ ಬರ್ತೀರಿ ಅಂತ ಒಂದು ಸಂಕಲ್ಪವನ್ನು ಮಾಡಿ. 12 ಮಂಗಳವಾರದ ಒಂದು ಸಂಕಲ್ಪವನ್ನು ಇವತ್ತು ನೀವು ಮಾಡಿದ್ದೇ ಆದರೆ ಮಿಥುನ ರಾಶಿಯವರು ಖಂಡಿತ ಒಳ್ಳೆ ಫಲವನ್ನು ಸಿದ್ಧಪಡಿಸಿಕೊಳ್ತೀರಿ. ಹಾಗೆ ಮಧ್ಯಾಹ್ನ ನೀವು ಆಹಾರ ಊಟ ಮಾಡೋದಕ್ಕೂ ಮುನ್ನ ಯಾರಾದರೂ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗಾಗಲಿ ಅಥವಾ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳಿಗಾಗಲಿ ಏನಾದರೂ ಒಂದು ತಿನ್ನಲಿಕ್ಕೆ ಪದಾರ್ಥವನ್ನು ಕೊಟ್ಟು ಒಂದು ಪ್ರಾರ್ಥನೆ ಸಲ್ಲಿಸಿದ್ರೆ ಇವತ್ತು ಬಂದೊದಗುವಂಥ ಯಾವುದೇ ಸಮಸ್ಯೆಗಳಾದರೂ ಮಂಜಿನಗಡ್ಡೆ ತರ ಕರಗತ್ತೆ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ, ಮನಸ್ಸಿಗೆ ಶಾಂತಿ, ನೆಮ್ಮದಿ, ಜೊತೆಗೆ ವೃತ್ತಿ ಧರ್ಮದಲ್ಲಿ ಏನೋ ಒಂದು ಅಭಿವೃದ್ಧಿ. ಎಲ್ಲಾ ಕಡೆಯಿಂದಲೂ ಸಂಕಟ ಮತ್ತು ಸಮಸ್ಯೆ ಅನ್ನೋದು ಕಾಣ್ತಾ ಇದ್ರು, ಬೇರೆಲ್ಲ ಸಮಸ್ಯೆಗಳನ್ನು ಹೊತ್ತಿರತಕ್ಕಂಥವ್ರು ನಿಮ್ಮ ಪ್ರಾಂತ್ಯದಲ್ಲಿದ್ರು ಅಥವಾ ಯಾವರೆಲ್ಲ ಕಷ್ಟಗಳನ್ನು ನೋಡ್ತಿದ್ರು ಆ ಕಷ್ಟಕ್ಕೆ ನೀವೇ ಪರಿಹಾರ ತೋರಿಸಿದ್ರು, ನಿಮ್ಮ ಕುಟುಂಬದಲ್ಲಿ ನಿಮಗೆ ಇರತಕ್ಕಂತಹ ಲಾಭ ಇದೆಯಲ್ಲ ಅದನ್ನು ಭಗವಂತನೇ ಕೈ ಹಿಡಿದು ನಡೆಸ್ತಾನೆ. ಯಾಕೆಂದ್ರೆ ಇವತ್ತು ಕರ್ಕಾಟಕ ರಾಶಿಯವರಿಗೆ ಯಾವುದೇ ಸಣ್ಣ ಪುಟ್ಟ ವಿಚಾರವೂ ಸಹಿತ ಪ್ರಾರಂಭದಲ್ಲಿ ಮಾತ್ರ ಸಮಸ್ಯೆ, ಅದಾದ ನಂತರ ನಿಮಗೆ ಅರಿವಿಲ್ಲದಂತ ರೀತಿಯಲ್ಲಿ ಆ ಸಮಸ್ಯೆಗಳು ದೂರ ಆಗಿರುತ್ತೆ. ಆದರೆ ಮಾಡುವಂತಹ ದಾನ ಧರ್ಮ ಪೂಜೆ ಪುನಸ್ಕಾರ, ಇನ್ನೊಬ್ಬರ ಹಸಿವಿನ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು, ಉದ್ಯೋಗದ ಕಡೆ ಸಾಕಷ್ಟು ಹೇಗೆ ಬೇಕೋ ಹಾಗೆ ನಡೆಸ್ಕೊಳ್ತಕ್ಕಂಥದ್ದು, ಉದ್ಯೋಗವನ್ನ ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತು ನಡೆಸುವಂಥದ್ದು, ಇದೆಲ್ಲವನ್ನು ನಡೆಸಿ. ಹಾಗೆ ಮನೆಯಲ್ಲಿದ್ದರೂ ಸಹಿತ ಬೆಳಗ್ಗೆ ಎದ್ದು ಒಂದು ಚಿಟಿಗೆ ಲವಣವನ್ನ ಅಂದ್ರೆ ಉಪ್ಪನ್ನು ತಗೊಂಡು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕುವುದು ಸಹಿತ ಬಹಳಷ್ಟು ಒಳ್ಳೆಯದು. ಯಾಕೆಂದ್ರೆ ಆರೋಗ್ಯ ವೃದ್ಧಿ ಆಗಬೇಕು, ಮನಸ್ಸಿಗೆ ಇಷ್ಟು ಶಾಂತಿ ನೆಮ್ಮದಿ ಆಗಬೇಕು, ಮಾಡುವಂತಹ ವೃತ್ತಿ ಧರ್ಮ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಪ್ರಗತಿ ಸಿಗಬೇಕು. ಅದಕ್ಕಾಗಿ ಒಂದು ಚಿಟಿಗೆ ಲವಣವನ್ನ ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಖಂಡಿತ ಒಳಿತನ್ನ ಒಳ್ಳೆ ಫಲವನ್ನ ಸಿದ್ಧಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂತಹ ಸ್ಥಾನ ಚೆನ್ನಾಗಿದ್ರೂ ಸಹಿತ ಇವತ್ತಿನ ದಿವಸ ಸಿಂಹರಾಶಿಯವರಿಗೆ ಪ್ರಾರಂಭಿಕದಲ್ಲೇ ಒಂದಷ್ಟು ಮನಸ್ಸಿಗೆ ನೋವಾಗುವಂಥದ್ದು, ಕೆಲಸ ಕಾರ್ಯಗಳು ಸರಿಯಾಗಿ ನಡೀತಿಲ್ವಲ್ಲ, ವೃತ್ತಿ ಧರ್ಮದ ಅಭಿವೃದ್ಧಿ ಇಲ್ಲ, ಮನಸ್ಸಿಗೆ ಶಾಂತಿ ನೆಮ್ಮದಿ ಇಲ್ಲ, ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಒಂದೆಜ್ಜೆ ಹಿಂದಿದ್ದೀರಿ, ಏನೇ ಮಾಡಿದ್ರೂ ಸಹಿತ ನಾವು ಒಂದೆಜ್ಜೆ ಮುಂದೆ ನಡೀಲಿಕ್ಕೆ ಆಗ್ತಿಲ್ಲ ಅಥವಾ ಕೊಟ್ಟ ಮಾತಿನಂತೆ ನಡ್ಕೊಳ್ಳಿಕ್ಕೆ ಆಗ್ತಿಲ್ಲ. ಹೀಗೆ ಒಂದಲ್ಲ ಒಂಥರ ಮಂಗಳವಾರದ ಈ ಶುಭ ದಿನ ನಿಮ್ಮ ರಾಶಿ ಬಲದಲ್ಲಿ ಮಾತ್ರ ಅಂದರೆ ಸಿಂಹರಾಶಿಯವರಿಗೆ ಮಾತ್ರ ಯಾಕೋ ಮನಸ್ಸಿಗೆ ಸ್ವಲ್ಪ ಅಸಮಾಧಾನ ಎಂಬತಕ್ಕಂಥದ್ದಿದೆ. ಅದು ಸರಿಸುಮಾರು ಬೆಳಿಗ್ಗೆ 11:20 ಹೀಗೆ ಇರುತ್ತೆ. 11:20 ಮಧ್ಯಾಹ್ನ 3 ನಂತರ ಒಂದಿಷ್ಟು ಬದಲಾವಣೆ ಕಾಣಬಹುದು. ಆದರೆ 3 ಗಂಟೆವರೆಗೂ ಸಿಂಹರಾಶಿಯವರಿಗೆ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ಅಲ್ಲಿಂದಲ್ಲೇ ಇರುತ್ತೆ, ಯಾವುದೂ ಸರಿಯಾಗಿ ಮುಂದೆ ನಡೀತಕ್ಕಂಥದ್ದಲ್ಲ. ಇನ್ನು ಮನೆಯಲ್ಲಿ ಆಗಿರ್ತಕ್ಕಂಥ ಲಕ್ಷಣವಾಗಿರ್ತಕ್ಕಂಥ ಪದಾರ್ಥಗಳನ್ನು ಬೆಳಿಗ್ಗೆ ಟಿಫನ್ ಆಗಲಿ ಮಧ್ಯಾಹ್ನ ಊಟ ಆಗಲಿ ಅದನ್ನು ಬಿಡ್ತೀರಿ, ಸಂಜೆವರೆಗೂ ಉಪವಾಸ ಇರುವಂಥ ಪರಿಸ್ಥಿತಿ ಆಗುತ್ತೆ ಅಥವಾ ಯಾವುದೋ ಬೇಡವಾಗಿರ್ತಕ್ಕಂಥ ಪದಾರ್ಥಗಳ ಬಗ್ಗೆ ಚಿಂತನೆ ಮಾಡಬೇಕಾಗುತ್ತೆ. ಅಂದರೆ ಕಣ್ಣೆದುರುಗ ಇರತಕ್ಕಂತಹ ಮೃಷ್ಟಾನ್ನವನ್ನು ಬಿಟ್ಟು ಬೇರೆಲ್ಲ ಹುಡುಕೊಂಡು ಹೋಗುವಂಥ ಪರಿಸ್ಥಿತಿಯು ಸಿಂಹರಾಶಿಯವ್ರಿಗೆ ಆಗ್ಬೋದು. ಬರೀ ಆಹಾರ ಮಾತ್ರ ಅಂತಲ್ಲ, ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಹಾಗೇ ಇದೆ. ಅಂದರೆ ಸಿಂಹರಾಶಿ ಸಿಂಹಲಗ್ನದಲ್ಲಿ ಇರ್ತಕ್ಕಂಥವ್ರು ಇವತ್ತಿನ ದಿವಸ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಪರಿಪಕ್ವತೆಯಿಂದ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮನಸ್ಸು ಚಂಚಲತೆ ಇದೆ, ಭಯದ ವಾತಾವರಣ ಇದೆ. ಏನ್ ಮಾಡಿದ್ರೆ ಏನಾಗುತ್ತೋ, ಏನ್ ಬಿಡುತ್ತೋ, ಅಥವಾ ಇನ್ಯಾವುದಾದ್ರು ಸಮಸ್ಯೆ ಎದುರಾಗ್ಬೋದೇನೋ, ಎಲ್ಲದ ಸಮಸ್ಯೆಗಳು ಹೀಗೆ ಒಂದಲ್ಲ ಒಂಥರ ತೊಂದರೆ ತಾಪತ್ರಗಳಾಗಿರ್ತಕ್ಕಂಥ ಪರಿಸ್ಥಿತಿ ನಿಮ್ಮದಾದ್ರಿಂದ ಬಹಳ ಜಾಗರೂಕತರಾಗಿರಬೇಕು. ಹಾಗೆ ಇವತ್ತಿನ ದಿವಸ ತಾವು ಸಾಧ್ಯವಾದರೆ ಹನುಮ ಪ್ರಾರ್ಥನೆ ಮಾಡತಕ್ಕಂಥದ್ದು ಒಳ್ಳೆಯದು. ಹನುಮನ ಪ್ರಾರ್ಥನೆಗೆ ದೇವಾಲಯಕ್ಕೆ ಬರಬೇಕಾದಿಲ್ಲ, ಮನೆಯಲ್ಲೇ ಕೂತು ಹನುಮನ ಪ್ರಾರ್ಥನೆ ಮಾಡಬಹುದು. ಮನೋಜವಂ ಆರ್ಧದೊಲ್ಲೆ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಮರಿಷ್ಠಂ ವಾತಾತ್ಮಜಂ ವಾನವೃದ ಮುಖ್ಯಂ ಶ್ರೀರಾಮದೂತಂ ಶಿರಸಾನುಮಾಮಿ. ಹೀಗೆ ಹನುಮನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಪಡಿಸಿಕೊಳ್ಳಿ. ಯಾವುದೇ ಆದರೂ ಆಯಾ ಕಾಲಕ್ಕೆ ಸಂಬಂಧಪಡತಕ್ಕಂಥ ದೋಷಗಳಿದ್ದರೆ ಸಮಸ್ಯೆಗಳಿದ್ದರೆ ಅಲ್ಲಿಂದಲೇ ಬಗೆಹರಿಸಿಕೊಳ್ಬೇಕು. ಆದರೆ ಮನುಷ್ಯ ಮಾತ್ರ ಪ್ರತಿ ಕಾಲವೂ ಶಾಂತಿ ನೆಮ್ಮದಿಯಾಗಿರಬೇಕು, ತಾನೂ ನಗನಾಗ್ತಾ ಇರಬೇಕು, ಇನ್ನೂ 4 ಜನ ನಗಿಸುವಂತಹ ಒಂದು ಪ್ರಯತ್ನದಲ್ಲಿರಬೇಕು. ಆಗಲೇ ಭಗವಂತ ಮೆಚ್ಚೋದು, ಭಗವಂತನ ಕೃಪೆ ಸಿಗುವಂಥದ್ದು. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ವ್ಯಾಪಾರದಲ್ಲಾಗಲಿ ವ್ಯವಹಾರದಲ್ಲಾಗಲಿ ಕೆಲಸ ಕಾರ್ಯಗಳಲ್ಲಾಗಲಿ ಎಲ್ಲ ಕಡೆಯಿಂದಲೂ ಅಡ್ಡಿ ಆತಂಕ ಎಂಬತಕ್ಕಂಥದ್ದು ಕಣ್ಣು ಕಾಣ್ತಾ ಇದೆ.
ಅಂದ್ರೆ ಯಾರೂ ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗಲ್ಲ. ಮನಸ್ಸು ನೀವು ಅಂದುಕೊಂಡಷ್ಟು ಮಟ್ಟಿಗೆ ಹಗುರವಾಗಿರೋದಿಲ್ಲ. ಸಮಸ್ಯೆಗಳೆಂಬತಕ್ಕಂಥದಕ್ಕೆ ಕೊನೆ ಇಲ್ಲದಂತ ರೀತಿ ನೀವು ಯೋಚನೆ ಮಾಡುವಂತ ಪರಿಸ್ಥಿತಿ ಎದುರಾಗ್ತಾ ಇದೆ. ಆದರೆ ಕನ್ಯಾ ರಾಶಿಯವರಿಗೆ ಇದು ಇವತ್ತಿನ ದಿವಸ ಬೆಳಿಗ್ಗೆ 11 ಗಂಟೆವರೆಗೂ ಹೀಗೆ ಮಂದಗತಿಯಲ್ಲಿ ಸಾಗುತ್ತೆ. 11ರಿಂದ 4 ತನಕ ಒಂದಷ್ಟು ವೇಗ ಚುರುಕಾಗಿರಬಹುದು. 4ಕ್ಕೆ ಪುನಃ ಮನಸ್ಸಿಗೆ ನೋವು ಉಂಟಾಗುತ್ತೆ ಅಥವಾ ಯಾವುದೋ ಒಂದು ಸಮಸ್ಯೆ ಎದುರಾಗುತ್ತೆ. 4ರಿಂದ ಪುನಃ 6:30 ತನಕ ಇದೇ ತರ ತೊಂದರೆಗಳಾಗುತ್ತೆ. 6:30 ಮೇಲೆ ಒಂದಿಷ್ಟು ಶಾಂತಿ ಸಮಾಧಾನ ನೀವು ಮಾಡಿಕೊಳ್ಳುವಂತಹ ನಿಮ್ಮ ವೃತ್ತಿ ಧರ್ಮದಲ್ಲಿ ನೀವು ಹಾಕುವ ಹೆಜ್ಜೆಯ ಮೇಲೆ ಎಲ್ಲವೂ ನಿಂತಿರುತ್ತೆ. ಆದರೆ ಇವತ್ತಿನ ದಿವಸ ದೇವಿನ ಪ್ರಾರ್ಥನೆ ಮಾಡತಕ್ಕಂಥದ್ದು, ದೇವಿಯ ಆರಾಧನೆ ಸಲ್ಲಿಸ್ತಕ್ಕಂಥದ್ದು, ಹಾಗೆ ಏನಾದರೂ ಒಂದು ಒಳ್ಳೆತನ ಬಗ್ಗೆ ಒಳ್ಳೆ ಕೆಲಸದ ಬಗ್ಗೆ ಚಿಂತನೆ ಮಾಡ್ತಾ ಹೊರಟ್ರೆ ಖಂಡಿತ ಭಗವಂತ ನಿಮ್ಮ ಕಡೆ ಇದ್ದಾನೆ, ನಿಮಗೊಂದು ಒಳ್ಳೆಯದನ್ನೇ ಮಾಡ್ತಾನೆ. ಆದರೆ ಕನ್ಯಾ ರಾಶಿಯವರಿಗೆ ಪ್ರತಿನಿತ್ಯದ ವೇಗ ಇವತ್ತಿನ ದಿವಸ ಇಲ್ದಿರೇ ಇರಬಹುದು. ಪ್ರತಿನಿತ್ಯ ಮಾಡಿದಂತಹ ಕೆಲಸದ ಒಂದು ಸ್ಪೀಡ್ ಏನಿತ್ತು ಅದು ಇವತ್ತು ಸ್ಪೀಡ್ ಕಾಣದಿರೇ ಇರಬಹುದು. ಯಾಕೆಂದರೆ ಮನುಷ್ಯನ ಗ್ರಹಗತಿಗಳು ಒಂದೇ ಸಮ ಇರುತ್ತೆ ಅಂತಲ್ಲ. ಮನುಷ್ಯನ ಗ್ರಹಗತಿಗಳಲ್ಲಾಗುವಂತಹ ವ್ಯತ್ಯಾಸಗಳು, ಅಲ್ಲೇ ಆಗುವ ಬದಲಾವಣೆಯಿಂದ ಮನುಷ್ಯನ ಬದುಕಲ್ಲೇ ಸಾಕಷ್ಟು ಬದಲಾವಣೆಗಳು ತಂದೊಡ್ಡುತ್ತೆ. ಅದಕ್ಕಾಗಿ ಇವತ್ತು ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು. ಎಚ್ಚರಿಕೆಯಿಂದಿದ್ರೆ ಖಂಡಿತ ಒಳಿತನ್ನು ಸಿದ್ಧಪಡಿಸಿಕೊಳ್ತೀರಿ. ಆದರೆ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವ್ರು ಇವತ್ತಿನ ದಿವಸ 1 ಚಿಟಿಗೆಯಷ್ಟು ಹೆಸರು ಕಾಳು, 1 ಚಿಟಿಗೆಯಷ್ಟು ಬೆಲ್ಲ ಮತ್ತು ಹೆಸರು ಕಾಳನ್ನ ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಸ್ವಲ್ಪ ಮಟ್ಟಿಗೆ ಶಾಂತಿ ನೆಮ್ಮದಿಯನ್ನ ಸಿದ್ಧಪಡಿಸಿಕೊಳ್ತೀರಿ. ಹಾಗೆ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಹೇಳುವಂತ ಮಾತನ್ನ ಆಲಿಸಿ. ಎಷ್ಟೇ ನೀವು ಬುದ್ಧಿವಂತರಾಗಿದ್ರು, ಎಷ್ಟೇ ನೀವು ಜ್ಞಾನವಂತರಾಗಿದ್ದು, ಅಥವಾ ನಿಮ್ಮ ಕೈಲಿ ಎಂಥ ಅಧಿಕಾರ ಇದ್ರೂ ಯಾರಾದರೂ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಏನಾದ್ರು ಒಂದು ಮಾತು ಹೇಳಿದ್ರೆ ಅದರಂತೆ ನೀವು ನಡ್ಕೊಳ್ಳುವಂಥದ್ದು ಮಾಡಿದ್ರೆ ಮುಂದಾಗುವಂತಹ ಅನಾಹುತವನ್ನ ತಪ್ಪಿಸ್ಕೊಳ್ಬಹುದು. ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಚಂದ್ರ ಚೆನ್ನಾಗಿದ್ದಾನೆ, ಗುರು ಚೆನ್ನಾಗಿದ್ದಾನೆ, ಬುಧನ ಆಸ್ಥಾನ ಚೆನ್ನಾಗಿದೆ. ಮನಸ್ಸಲ್ಲಿಷ್ಟು ಶಾಂತಿ ನೆಮ್ಮದಿಯನ್ನು ತಂದುಕೊಳ್ತೀರಿ. ಇವತ್ತಿನ ದಿವಸ ತಾವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿಲುವು ತೀರ್ಮಾನದಲ್ಲೂ ಬಹಳ ಆಲೋಚನೆ ಮಾಡಿ ತಗೊಂಡಿರ್ತೀರಿ. ಯಾಕೆಂದ್ರೆ ಇವತ್ತು ನೀವು ಹಾಕುವ ಹೆಜ್ಜೆಯಲ್ಲಿ ಒಂದಿಷ್ಟು ಪ್ರಾಬ್ಲಮ್ ಇರಬಹುದು, ಒಂದಷ್ಟು ಸಮಸ್ಯೆ ಕ್ಲಿಯರ್ ಆಗುವಂಥದ್ದು ಇರಬಹುದು. ಅಂದ್ರೆ ಪ್ರಾರಂಭಿಕ ಹಂತದಲ್ಲೇ ಒಂದಷ್ಟು ತೊಂದರೆಗಳು ಬರುತ್ತೆ. ಅದಾದ ನಂತರ ತೊಂದರೆಯನ್ನು ಮುಗಿಸ್ಕೊಂಡು ಒಂದಷ್ಟು ಲಾಭನೂ ಕಾಣುವಂಥದ್ದಾಗುತ್ತೆ. ಆದರೆ ಇವೆರಡರ ಮಧ್ಯದಲ್ಲಿ ಮಾನಸಿಕ ಒತ್ತಡ ಇದೆಯಲ್ಲ, ಅದು ಸಾಕಷ್ಟು ಎದುರಾಗುತ್ತೆ. ಯಾಕೆಂದ್ರೆ ತುಲಾರಾಶಿ ತುಲಾಲಗ್ನದಲ್ಲಿ ಇರ್ತಕ್ಕಂಥವ್ರು ಇತ್ತ ಆರೋಗ್ಯದಲ್ಲಿ ವ್ಯತ್ಯಾಸ, ಮಾನಸಿಕ ಒತ್ತಡ, ಒಂಟಿತನ, ಜೊತೆಗೆ ಮನಸ್ಸಿಗಿರ್ತಕ್ಕಂತಹ ನೋವಿನ ಸಂಗತಿಗಳು, ಹಾಗೆ ವೃತ್ತಿ ಧರ್ಮದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು, ಏನಾದರೂ ಒಂದು ಹೊಸತನವನ್ನು ಕಾಣಬೇಕು, ಪರಿವಾರದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಆಲೋಚನೆ ಮಾಡ್ತಿರ್ತೀರಿ. ಇದೆಲ್ಲದರ ಮಧ್ಯದಲ್ಲಿ ಪ್ರಸ್ತುತ ಇರತಕ್ಕಂಥ ಗ್ರಹಗತಿಗಳಲ್ಲಿ ಶನಿ ಮತ್ತು ಕೇತು ಇರತಕ್ಕಂಥ ಆಸ್ಥಾನ. ಶನಿ ಮತ್ತು ಕೇತು. ಶನಿ ಮನಸ್ಸನ್ನ ಚಂಚಲತೆ ಮಾಡಿ ಇಲ್ಲದ ಸಮಸ್ಯೆಗಳನ್ನು ತರ್ತಿರ್ತಾನೆ, ಮಾಡದಿರತಕ್ಕಂಥ ತಪ್ಪು ಒಪ್ಪುಗಳನ್ನು ತಲೆ ಮೇಲೆ ಹಾಕ್ತಿರ್ತಾನೆ. ಹಾಗೆ ಇವತ್ತಿನ ಕಾಲಧರ್ಮದಲ್ಲಿ ಯಾವುದೂ ಸಹಿತ ಆಲೋಚನೆ ಮಾಡಕ್ಕಾಗದಂತ ಪರಿಸ್ಥಿತಿಯಲ್ಲಿ ಮಾಡಿಟ್ಟಿರ್ತಾನೆ. ಅದು ಶನಿಯಿಂದ ಉಂಟಾಗುವಂತಹದ್ದು. ಆದರೆ ಕೇತುವಿನಿಂದ ಉಂಟಾಗುವಂಥದ್ದು ಆರೋಗ್ಯ, ವ್ಯವಹಾರ, ಮೊಣಕೈ ಮೊಣಕಾಲು ನೋವು ಬರ್ತಕ್ಕಂಥದ್ದು, ಕುಟುಂಬದ ಜನಗಳ ಮಧ್ಯದಲ್ಲಿ ಸಣ್ಣ ಪುಟ್ಟ ವ್ಯಾಜ್ಯ ಅನ್ಕೊಂಡ್ರೆ ದೊಡ್ಡ ದೊಡ್ಡ ವ್ಯಾಜ್ಯಕ್ಕೆ ತಿರುಗುವಂಥದ್ದು, ಇಂತಹ ಪರಿಸ್ಥಿತಿ ಇವತ್ತಿನ ದಿವಸ ಇದೆ. ಹಾಗಾಗಿ ತುಲಾರಾಶಿ ತುಲಾಲಗ್ನದಲ್ಲಿ ಇರ್ತಕ್ಕಂಥವ್ರು ಶಕ್ತಿ ದೇವತೆಯ ಪ್ರಾರ್ಥನೆ ಮಾಡತಕ್ಕಂಥದ್ದು, ಶಕ್ತಿ ದೇವತೆಯ ಆರಾಧನೆ ಸಲ್ಲಿಸ್ತಕ್ಕಂಥದ್ದು, ಅಥವಾ ದೇವಿಯ ಸಾನ್ನಿಧ್ಯದಲ್ಲಿ ತುಪ್ಪದ ಬತ್ತಿ ದೀಪವನ್ನು ಹಚ್ಚಿ ನಮಸ್ಕಾರ ಮಾಡತಕ್ಕಂಥದ್ದು ಮಾಡೋದ್ರಿಂದ ಒಂದಿಷ್ಟು ಒಳಿತನ್ನ ಸಿದ್ಧಪಡಿಸಿಕೊಳ್ತೀರಿ. ಆದರೆ ಸಮಸ್ಯೆಗಳ ಮಧ್ಯದಲ್ಲಿ 1 ಚಿಟಿಕೆ ಗೋಧಿ ಅಥವಾ ಗೋಧಿ ರವೆ ಇಂತಹದ್ದನ್ನ ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಇರುವೆಗಳಿಗೆ ಹಾಕೋದ್ರಿಂದ ಖಂಡಿತ ಒಳಿತನ್ನ ಸಿದ್ಧಪಡಿಸಿಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ವ್ಯಾಪಾರದಲ್ಲಾಗ್ಲಿ ಮಾಡುವ ಕೆಲಸದಲ್ಲಾಗ್ಲಿ ಒಂದಷ್ಟು ಮಂದಗತಿಯಲ್ಲಿ ಸಾಗಿದ್ರು ಅದಾದ ನಂತರ ಅದರ ಕೆಲಸಗಳನ್ನು ಸಿದ್ಧಪಡಿಸಿಕೊಳ್ತೀರಿ. ಭೂಮಿಯಿಂದ ಆಗಲಿ ಅಥವಾ ಭೂಮಿಗೆ ಸಂಬಂಧಪಟ್ಟದ್ದಾಗ್ಲಿ ಸಾಕಷ್ಟು ದಿನಗಳ ಹಿಂದಿನಿಂದಲೂ ಸಹಿತ ಕಾಗದ ಪತ್ರಗಳಿಗೆ ನಿಮ್ಮ ಹೋರಾಟ, ನಿಮ್ಮ ನಡೀತಾ ಅಂದ್ರೆ ಹುಡುಕಾಟದಲ್ಲಿದ್ದರೂ ಸಹಿತ ಇವತ್ತು ಅದರಿಂದ ಒಳಿತನ್ನು ಸಿದ್ಧಪಡಿಸಿಕೊಳ್ತೀರಿ. ಇವತ್ತು ನೀವು ಮಾಡುವ ಯಾವುದೇ ಕಾಯಕವಾದರೂ ಒಂದಿಷ್ಟು ಒಳಿತನ್ನು ಸಿದ್ಧಪಡಿಸಿಕೊಳ್ಬೇಕಾದ್ರೆ ಭೂವರಹ ಸ್ವಾಮಿನ ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಲಕ್ಷ್ಮೀ ಭೂವರಹ ಸ್ವಾಮಿನ ಪ್ರಾರ್ಥನೆ ಮಾಡತಕ್ಕಂಥದ್ದು, ಲಕ್ಷ್ಮಿಗೊಂದು ಕುಂಕುಮಾರ್ಚನೆ ಸಲ್ಲಿಸತಕ್ಕಂಥದ್ದು, ಈ ದಿನ ರಾಹುಕಾಲದಲ್ಲಿ ಶಕ್ತಿ ದೇವತೆಯ ದರ್ಶನ ಮಾಡಿ ಬರ್ತಕ್ಕಂಥದ್ದು ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂತಹ ಫಲವನ್ನು ಸಿದ್ಧಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನು ಧನುರ್ ರಾಶಿಯಿಂದ ಕಡೆಯ 4 ರಾಶಿಗಳ ದಿನ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜರು ಮುಂದಿನ ಭಾಗದಲ್ಲಿ. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಈಗ ನಿಮ್ಮ ಕರೆಗಳನ್ನ ಸ್ವೀಕರಿಸೋಣ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರ್ದು ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ನಿಮ್ ಹೆಸರು ಹೇಳಿ. ನಿರ್ಮಲಾ ಅಂತ ಮೇಡಮ್. ಹಾ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ನೀವು? ನಾನು ಕೊಳ್ಳೇಗಾಲದಿಂದ ಮೇಡಮ್. ಯಾರ ಬಗ್ಗೆ ಮಾತಾಡ್ತೀರೀಗ? ನಮ್ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಆಯ್ತು, ಮಾತಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದೆ ಗುರುಜಿ.
ಹೇಳಮ್ಮ. ತುಂಬಾ ವರ್ಷದಿಂದ ಕಾಲ್ ಮಾಡ್ತಾ ಇದ್ವಿ ಗುರುಜಿ, ಸಿಗ್ತಾನೆ ಇರ್ಲಿಲ್ಲ. ಹಲೋ, ಹೇಳಮ್ಮ, ಕೇಳಿಸ್ತಾ ಇದೆ. ಅದೇ ಗುರುಜಿ, ನಮ್ದು ಮನೇಲಿ ವ್ಯವಹಾರದ್ದು ಯಾಕೋ ಯಾವ್ದು ಸರಿ ಬರ್ತಾ ಇಲ್ಲ ಗುರುಜಿ. ಏನೇ ಮಾಡಿದ್ರುನು ಸುಮ್ಮನೆ ನಷ್ಟ ಎಲ್ಲ ಆಗ್ತಾ ಇದೆ ಗುರುಜಿ. ನಿಮ್ಮ ಮನೆ ದೇವರ ಹೆಸರು ಹೇಳಮ್ಮ. ನಮ್ಮ ಮನೆ ದೇವರು ಕೊಪ್ಪಳ ಬಸವೇಶ್ವರ ಗುರುಜಿ. ಏನ್ ಕೆಲಸ ಮಾಡ್ತಿದ್ರಿ? ಮನೆಯವ್ರು ಏನ್ ಕೆಲಸ ಮಾಡ್ತಾರೆ? ನಮ್ ಮನೆಯವರು ಫಸ್ಟ್ ಎಲೆಕ್ಟ್ರಿಷಿಯನ್ ಅಲ್ಲಿ ಇದ್ ಮಾಡ್ತಾ ಇದ್ರು ಗುರುಜಿ. ಮದ್ವೆ ಆದ್ಮೇಲೆ ಬಿಟ್ಬಿಟ್ರು. ಆಮೇಲೆ ಅವ್ರ ತಾಯಿಗೆ ಅದೇ ನಮ್ಮ ಅತ್ತೆಯವ್ರಿಗೆ ಸ್ಟ್ರೋಕ್ ಆಗೋಯ್ತು ಗುರುಜಿ. ಇನ್ನೇನು 15 ವರ್ಷ ಆಗಿದೆ ಅವ್ರು ಬಿಡೋದು ಗುರುಜಿ. ಅವ್ರು ತಿರುಗಾಡ್ತಾ ಇಲ್ಲ, ಅದ್ರಿಂದ ಅವ್ರು ವರ್ಕ್ ಏನು ಮಾಡಕ್ ಹೋಗ್ಲಿಲ್ಲ, ವ್ಯವಸಾಯ ಅಂತ ಮಾಡಕ್ ಶುರು ಮಾಡಿದ್ರು ಗುರುಜಿ ಅವರು. ವ್ಯವಸಾಯದಲ್ಲಿ ಅಂದ್ರೆ ಮಾಡ್ಕೊಂಡ್ ಹೋಗ್ತಾ ಇದ್ರು. ಸ್ಟಾರ್ಟಿಂಗ್ ಎಲ್ಲ ಪರವಾಗಿಲ್ಲ. ಒಂದು ಜಮೀನ್ ತಗೊಂಡ್ರು ಗುರುಜಿ. ಅದ್ ತಗೊಂಡ್ಮೇಲೆ ಸಮಸ್ಯೆಗಳು ಶುರು ಆಯ್ತು. ಅದಕ್ಕೆ ಎಲ್ಲ ಅದು ಸರಿಗಿಲ್ಲ, ಕೊಟ್ಬಿಡಿ ಅದರಿಂದನೇ. ಆಮೇಲೆ ನನ್ಗೂ ಆಕ್ಸಿಡೆಂಟ್ ಆಗಿ ತುಂಬಾನೇ ಬದುಕಿದ್ದೆ ಹೆಚ್ಚಾಯ್ತು ಗುರುಜಿ. ಅಂದ್ರೆ ಒಂದು ಭೂಮಿಯಿಂದ ಇಷ್ಟೆಲ್ಲ ಆಯ್ತು ಅಂತ ನಿಮ್ ಚಿಂತನೆ? ಮುಖ ಎಲ್ಲ ಏಟಾಗಿ ತದನಂತರ ಪುನಃ ಏನು ಅಂದ್ರೆ ಏನು ವ್ಯವಹಾರಗಳು ಯಾಕೋ ಏನ್ ಮಾಡಿದ್ರು ಸರಿಯಾಗಿ ಇದಾಯ್ತಾ ಇಲ್ಲ. ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗಿದೆ. ಮಾಡ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ ಗುರುಜಿ. ರಾಜಕೀಯ ಮಾಡ್ತಾರೆ ತಾಯಿ. ಈಗ ಪ್ರಸ್ತುತ ನಿಮ್ಮ ಸ್ವರತರಂಗ ಪ್ರಕಾರ ತಾವು ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಏನ್ ಸಮಸ್ಯೆ ಇಲ್ಲ, ಧೈರ್ಯವಾಗಿರಿ. ಆದ್ರೆ ಈಗ ಇನ್ನೊಂದು 1 ತಿಂಗಳು 18 ದಿವಸ, ಮುಂದಿನ 1 ತಿಂಗಳು 18 ದಿವಸ ಸ್ವಲ್ಪ ಎಚ್ಚರಿಕೆಯಿಂದಿದ್ರೆ ಅಲ್ಲಿಂದ ಆಚೆ ಮುಂದೆ ಬರ್ತಕ್ಕಂಥ ದಿನಗಳು ಚೆನ್ನಾಗಿದೆ. ಯಾವಾಗೂ ಮನುಷ್ಯನಿಗೆ ಒಂದೇ ಸಮ ಕಷ್ಟ ಇರೋದಿಲ್ಲ. ಹಾಗೆ ಭೂಮಿಯಿಂದ ನಮಗೆ ಯಾವ ದೋಷನೂ ಇರೋದಿಲ್ಲಮ್ಮ. ಕೆಲವು ಸಲ ನಾವು ಯಾವ್ದಾದ್ರು ಭೂಮಿ ತಗೊಂಡ ತಕ್ಷಣ ನಮ್ಗೆ ಏನೋ ಸಮಸ್ಯೆ ಅಂತ ನೀವೇ ಅಂತಲ್ಲ, ಯಾರಾದ್ರೂ ಒಂದು ಸೈಟ್ ತಗೊಳ್ತಾರೆ, ನಾವು ತುಂಬಾ ಕಷ್ಟಕ್ಕೆ ಬಿದ್ವಿ ಅಂದ್ಕೊಳ್ತಾರೆ. ಹಾಗೆ ಒಂದು ಜಮೀನ್ ತಗೊಳ್ತಾರೆ, ಅದರಿಂದ ನಾವು ಕಷ್ಟಕ್ಕೆ ಬಿದ್ವಿ ಅಂತ ಹೇಳ್ತಾರೆ. ಆದ್ರೆ ಭೂಮಿಯಿಂದ ಯಾವತ್ತೂ ತೊಂದರೆ ಇಲ್ಲ. ಆ ಭೂಮಿ ಅದು ಅವ್ರಿಗೆ ಆಗುತ್ತೆ ಇಲ್ಲ ಅಂತಕ್ಕಂಥದ್ದನ್ನ ಯೋಚನೆ ಮಾಡಬೇಕಾದ್ದು ಪ್ರಾರಂಭ ಕ್ಷಣಗಳಲ್ಲಿ. ಆಮೇಲೆ ತಗೊಂಡಾದ್ಮೇಲೆ ನಾವು ಅದ್ರ ಬಗ್ಗೆ ನಾವು ಕೆಟ್ಟದನ್ನ ಚಿಂತನೆ ಮಾಡಬಾರ್ದು. ಅದನ್ನ ಸರಿಪಡಿಸ್ಕೊಳ್ಳುವಂತ ವಿಧಿವಿಧಾನದಲ್ಲಿ ಆಲೋಚನೆ ಮಾಡಬೇಕು. ಹಾಗೆ ಭಗವಂತ ಅದು ರಿಜಿಸ್ಟರ್ ಆದ್ಮೇಲೆ ನನ್ಗೆ ಆಕ್ಸಿಡೆಂಟ್ ಆಗಿದ್ದು ಗುರುಜಿ. ಪೌರ್ಣಮಿ ಹಾಗಲ್ಲಮ್ಮ, ಅದು ತಗೊಳ್ಳೋದಕ್ಕೆ ಮುನ್ನ ಒಮ್ಮೆ ಆಲೋಚನೆ ಬೇಕು. ಅದಕ್ಕೆ ನೀವು ಒಂಚೂರು ಒಂದು ₹100 ಅಡ್ವಾನ್ಸ್ ಅಂತ ಕೊಟ್ಟಾದ್ಮೇಲೆ ಅದರ ಎಫೆಕ್ಟ್ ಏನಿದೆ, ಲಾಭ ನಷ್ಟಗಳು ಆಗ್ಲೇ ನಿಮಗೆ ಶುರು ಆಗ್ಬಿಟ್ಟಿರತ್ತೆ. ಅದನ್ನ ನೋಡಿಕೊಂಡು ಅದನ್ನ ನೀವು ಮುಂದುವರ್ಸ್ಕೋಬೇಕೇ ವಿನಃ ಏಕಾಏಕಿ ನೀವು ಅದರಿಂದ ತೊಂದರೆ ಅಂತ ಹೇಳಿಕ್ ಬರೋದಿಲ್ಲ. ಅಥವಾ ಆ ಕ್ಷಣಕ್ಕೆ ನಿಮ್ಮ ಗ್ರಹಗತಿಗಳಲ್ಲಿ ಏನಾದ್ರು ವ್ಯತ್ಯಾಸ ಇದ್ರೆ ಆಗ ನಿಮಗೆ ತೊಂದರೆ ಆಗಿರುತ್ತೆ. ಆದ್ರೂ ಈಗ ನಿಮ್ಮ ಸ್ವರತರಂಗ ಪ್ರಕಾರ ಇನ್ನು 1 ತಿಂಗಳು 18 ದಿವಸದಲ್ಲಿ ತುಂಬಾ ಬದಲಾವಣೆ ಆಗುವಂತ ಕಾಲ ಇದೆ. ನಿಮ್ಮ ಮನೆ ದೇವರಿಗೆ ಒಂದು ಪ್ರಾರ್ಥನೆ ಮಾಡಿ, ಸಾಧ್ಯವಾದ್ರೆ ನಿಮ್ಮ ಮನೆ ಪ್ರಾಂತ್ಯದಲ್ಲಿ ಎಲ್ಲಾದ್ರೂ ಬೇವಿನ ವೃಕ್ಷ ಅಥವಾ ವಿಶೇಷವಾಗಿರ್ತಕ್ಕಂಥ ಅಶ್ವತ್ಥ ವೃಕ್ಷ, ಅಶ್ವತ್ಥ ಬೇವು ಇದು ಎರಡೂ ಇರತಕ್ಕಂಥ ಅಶ್ವತ್ಥ ಕಟ್ಟೆ ಇದ್ರೆ ಒಂದು 11 ದಿವಸ ಡೈಲಿ ಹೋಗಿ ಆ ಗಿಡ ವೃಕ್ಷದ ಹತ್ರ ದೀಪ ಹಚ್ಚಿ ಒಂದಷ್ಟು ಧಾನ್ಯಗಳನ್ನ ಅಲ್ಲಿ ಹಾಕ್ಬಿಟ್ಟು ಪ್ರಾರ್ಥನೆ ಮಾಡಿ ಬನ್ನಿ. ಖಂಡಿತ ಒಳ್ಳೆ ಯಶಸ್ಸನ್ನು ಕಾಣ್ತೀರಿ. ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಸಾಕಷ್ಟು ಲಾಭ ಕಾಣ್ತೀರಿ. ಒಳ್ಳೇದಾಗ್ಲಿ ತಾಯಿ. ಇನ್ನೇ ಧನುರಾಶಿ. ಧನುರಾಶಿ ಧನುಲಗ್ನ. ಧನುಲಗ್ನದಲ್ಲಿರ್ತಕ್ಕಂಥದ್ದು ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಧನುರಾಶಿಯಲ್ಲಿ ಇರ್ತಕ್ಕಂಥವರು ಪ್ರಾರಂಭಿಕ ಕ್ಷಣದಲ್ಲಿ ಒಂದಷ್ಟು ಹಣಕಾಸಿನ ಸಮಸ್ಯೆಗಳಿತ್ತು. ಆದರೆ ಈಗ ಭಗವಂತನ ಕೃಪೆಯಿಂದ ಎಲ್ಲವೂ ಸಹಿತ ಒಂದಷ್ಟು ನೆಮ್ಮದಿ ಕಾಣ್ತಿದ್ದೀರಿ. ಹಾಗೆ ಇವತ್ತಿನ ದಿವಸ ಪ್ರಾರಂಭದಲ್ಲೂ ಸಹಿತ ಒಂದಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳಿರ್ಬೋದು, ನಿಷ್ಠೂರದ ಮಾತಾಗ್ಬೋದು, ಕುಟುಂಬದವರ ಮಧ್ಯದಲ್ಲಿ ಒಂದಷ್ಟು ಘರ್ಷಣೆ ಆಗ್ಬೋದು, ಅಥವಾ ಯಾವುದೇನೇ ಆದರೂ ಆ ಕ್ಷಣಕ್ಕೆ ಬರ್ತಕ್ಕಂಥ ಸಮಸ್ಯೆಗಳನ್ನು ಮರೆತು ಅಲ್ಲೂ ಸಹಿತ ನೆಮ್ಮದಿ ಕಾಣುವಂತಹ ಪರಿಸ್ಥಿತಿ ನಿಮ್ಮದಾದ್ರೆ ಖಂಡಿತ ಒಳಿತನ್ನ ಸಿದ್ಧಿಪಡಿಸಿಕೊಳ್ತೀರಿ. ಇವತ್ತು ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವರು ಸಾಧ್ಯವಾದರೆ 1 ಚಿಟಿಕೆ ಕಡಲೆಬೇಳೆ, 1 ಚಿಟಿಕೆಯಷ್ಟು ಬೆಲ್ಲ ಮತ್ತು ಕಡಲೆಬೇಳೆಯನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ನೀರಿಗೆ ಹಾಕೋದ್ರಿಂದ ಖಂಡಿತ ಒಳಿತನ್ನ ಒಳ್ಳೆ ಫಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಅಷ್ಟೇ ಅಲ್ದಿರ ಬರೀ ಹಣೆಯಲ್ಲಿಲ್ದಿರ ಗಂಧ, ಕುಂಕುಮ, ಭಸ್ಮ ಇಂಥದ್ದನ್ನು ಹಣೆಗೆ ಹಚ್ಚಿಕೊಂಡು ಬಿಲ್ವಪತ್ರೆ ಅಥವಾ ಒಂದಷ್ಟು ಪತ್ರೆಗಳಿಂದ ಭಗವಂತನ ಪ್ರಾರ್ಥನೆ ಮಾಡ್ತಾ ದೇವಿಯ ಆರಾಧನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂತಹ ಫಲವನ್ನು ಸಿದ್ಧಿಪಡಿಸಿಕೊಳ್ತೀರಿ ಧನುರಾಶಿಯವರು. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವರು ಮಾಧ್ಯಾಹ್ನಿಕ ನೀವು ಅನ್ನಪ್ರಸಾದವನ್ನು ಊಟ ಮಾಡೋದಕ್ಕೂ ಮುನ್ನ ಇನ್ನೊಬ್ಬರ ಹಸಿವನ್ನು ತೀರಿಸುವಂತ ಕೆಲಸಕ್ಕಾಗ್ಲಿ ಅಥವಾ ಒಂದಷ್ಟು ಪಶು ಪಕ್ಷಿ ಪ್ರಾಣಿಗಳಿಗೆ ನೀರು ಆಹಾರವೋ ಕೊಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಯಾಕೆಂದ್ರೆ ನಿಮ್ಮ ಜಾತಕದಲ್ಲಿ ಗುರು ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಮನಸ್ಸಿಗಿಷ್ಟು ಶಾಂತಿ, ನೆಮ್ಮದಿಯನ್ನ ಭಗವಂತ ಕೊಡಬೇಕಾಗಿರತಕ್ಕಂಥ ಸ್ಥಿತಿಗತಿಗಳ ಅಭಿವೃದ್ಧಿಯನ್ನ ಖಂಡಿತ ಸಿಗಿಸ್ತಾನೆ. ಅದರಿಂದ ಒಳ್ಳೆ ಫಲಗಳ ಸಿದ್ಧಿಯಾಗುವಂತ ಇವತ್ತಿನ ದಿನ ಧನುರಾಶಿಯಲ್ಲಿ ಇರತಕ್ಕಂಥವರು ತಾವು ಯಾವುದೇ ತಾಳ್ಮೆಯಿಂದ ಆಲೋಚನೆ ಮಾಡಿದ್ರು ಅದರಿಂದ ಒಳಿತನ್ನ ಒಳ್ಳೆ ಫಲವನ್ನ ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನು ಮಕರ ರಾಶಿ.
ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಜಾತಕದಲ್ಲಿ ಶನಿ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಮಕರ ರಾಶಿಯಲ್ಲಿ ಇರತಕ್ಕಂಥವ್ರು ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಳ್ಳಿ. ವ್ಯವಹಾರಗಳ ಬಗ್ಗೆ ಸಂಬಂಧದಲ್ಲಿ ಅಂದ್ರೆ ವ್ಯವಹಾರಗಳ ಬಗ್ಗೆ ಯಾವುದೇ ಇದ್ರೂ ಸಹಿತ ಸಂಬಂಧದಲ್ಲಿ ಮಾಡತಕ್ಕಂಥ ಸಮಂಜಸ ಅಲ್ಲ. ಕೊಟ್ಟು ತೆಗೆದುಕೊಳ್ಳುವಂತಹ ವ್ಯವಹಾರ ಅಥವಾ ಕಾಗದ ಪತ್ರಗಳಿಗೆ ಸಹಿ ಹಾಕುವಂಥದ್ದು ಅಥವಾ ಕುಟುಂಬದ ಸದಸ್ಯರೊಂದಿಗೆ ಏನಾದರೂ ಒಂದಷ್ಟು ವ್ಯವಹಾರ ಮಾತುಕತೆ ಒಂದಷ್ಟು ಮಾತಿನ ಚಕಮಕಿ ನಡೆಯುವಂತಹದ್ದು ಇದೆಲ್ಲವೂ ಸಹಿತ ಇವತ್ತಿನ ದಿನ ಇದೆ. ಅದಕ್ಕಾಗಿ ಇವತ್ತು ಸರಿಸುಮಾರು 11:20 3:15 ತನಕ 11:20 ಮಧ್ಯಾಹ್ನಿಕ 3:15 ತನಕ ಬಹಳ ಎಚ್ಚರಿಕೆ ವಹಿಸಬೇಕು. ಈ ಸಮಯದಲ್ಲಿ ಬಹಳ ಜಾಗರೂಕತರಾಗಿರಬೇಕು. ಯಾವುದನ್ನೇ ಸಹಿತ ಮಾಡಬೇಕಾದ್ರೂ, ಯಾವುದ್ರ ಬಗ್ಗೆ ಮಾತಾಡಬೇಕಾದ್ರೂ, ಯಾವುದನ್ನಾದ್ರೂ ಸಹಿತ ಅಭಿವೃದ್ಧಿ ತಂದುಕೊಳ್ಬೇಕಾದ್ರೂ ಸಣ್ಣ ಸಣ್ಣ ಸಮಸ್ಯೆಗಳು ದೊಡ್ಡ ದೊಡ್ಡ ಸಮಸ್ಯೆಗಳಾಗಿ ಮಾರ್ಪಡುತ್ತೆ. ಇವತ್ತು ಬಹಳ ಎಚ್ಚರಿಕೆ ವಹಿಸಿ. ಇವತ್ತಿನ ದಿವಸ ತಾವು ಅಂದುಕೊಂಡಷ್ಟು ಕೆಲಸಗಳನ್ನು ಸಿದ್ಧಪಡಿಸಿಕೊಳ್ಳಬೇಕಾದ್ರೆ ದೇವಿಯ ಪ್ರಾರ್ಥನೆ ಮಾಡತಕ್ಕಂಥದ್ದು, ದೇವಿ ಆರಾಧನೆ ಮಾಡತಕ್ಕಂಥದ್ದು, ಸಾಧ್ಯವಾದರೆ ಗಣಪತಿ ದೇವಸ್ಥಾನಕ್ಕೆ ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಗಣಪತಿ ವಿಗ್ರಹಕ್ಕೆ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು 21 ಗರಿಕೆಯಿಂದ ಗಣಪತಿಗೆ ಅರ್ಚನೆ ಸಂಕಲ್ಪ ಮಾಡೋದ್ರಿಂದ ಖಂಡಿತ ಒಳ್ಳೆ ಫಲವನ್ನ ಖಂಡಿತ ಸಿದ್ಧಿಪಡಿಸಿಕೊಳ್ತೀರಿ. ಆದರೆ ಮಕರ ರಾಶಿಯವರು ಹಿರಿಯರ ಮಾತಾಗ್ಲಿ ಅಥವಾ ನಿಮ್ಮ ಒಳಗಿರ್ತಕ್ಕಂಥ ನಿಮ್ಮ ಒಳಮಾತನ್ನ ಅಂದ್ರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನ ಅಥವಾ ಒಂದು ಒಳ್ಳೆಯದು ಕೆಟ್ಟದ್ದು ಯಾವುದನ್ನು ಹಂಚ್ಕೋಬೇಕಾದ್ರೂ ಯಾರೊಂದಿಗೆ ಹಂಚ್ಕೊಳ್ಬೇಕು ಎಂಬತಕ್ಕಂಥದ್ರ ಬಗ್ಗೆ ಚಿಂತನೆ ಇರಬೇಕು. ಎಲ್ಲರೊಂದಿಗೆ ನೀವು ಮಾತಾಡೋದಕ್ಕೆ ಹೊರಟ್ರೆ ಅಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಯೋಚನೆ ಮಾಡಿ, ತಾಳ್ಮೆಯಿಂದ ಇರಿ. ಒಳ್ಳೆ ಮಾತಿನಿಂದ ಭಗವಂತನ ಪ್ರಾರ್ಥನೆ ಮಾಡ್ತಾ ನೀವು ಭಗವಂತನ ಒಂದು ಕೃಪಾಶೀರ್ವಾದದಲ್ಲಿ ಪಾತ್ರರಾದರೆ ಖಂಡಿತ ಹೆಚ್ಚಿನ ಫಲವನ್ನ ಸಿದ್ಧಿಪಡಿಸಿಕೊಳ್ತೀರಿ. ಇನ್ನು ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಅದರಲ್ಲೂ ಮಂಗಳವಾರ ಆದ್ರಿಂದ ಮಂಗಳಾಂಬಿಕೆಯೋ ಅಥವಾ ಶಕ್ತಿ ದೇವತೆಯೋ ಹನುಮನ ಪ್ರಾರ್ಥನೆ ಮಾಡೋದ್ರಿಂದಲೋ ಖಂಡಿತ ಒಳಿತನ್ನ ಸಿದ್ಧಪಡಿಸಿಕೊಳ್ತೀರಿ. ಇವತ್ತು ಸಾಧ್ಯವಾದರೆ ಒಂದಷ್ಟು ಪಶು ಪಕ್ಷಿ ಪ್ರಾಣಿಗಳಿಗೂ ಆಹಾರ ಹಾಕಬೇಕು. ಹಸಿದು ಬಂದಂತವರಿಗೆ ಅನ್ನವನ್ನು ಉಣಬಡಿಸುವಂತ ಕಾಯಕ ನಿಮ್ಮದಾಗಿರಬೇಕು. ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸುವಂತಹ ಗುಣಸ್ಥಿತ ನಿಮ್ಮದಾಗಿರಬೇಕು. ಇದರಿಂದ ಭಗವಂತನ ತೃಪ್ತಿ ಆಗುತ್ತೆ, ಭಗವಂತನ ಆಶೀರ್ವಾದ ನಿಮಗೆ ಸಿಗುತ್ತೆ. ಇವತ್ತಿನ ದಿವಸ ಕುಂಭರಾಶಿ ಕುಂಭಲಗ್ನದಲ್ಲಿ ಇರ್ತಕ್ಕಂಥವ್ರು ಸಾಧ್ಯವಾದರೆ ಯಾರಿಗಾದ್ರೂ ವಸ್ತ್ರದಾನ ಆಗಲಿ, ಆಹಾರ ದಾನ ಅಂದ್ರೆ ಆಹಾರವನ್ನು ಕೊಡ್ತಕ್ಕಂಥದ್ದು ಅಥವಾ ಯಾರಾದರೂ ಇನ್ನೊಬ್ಬರ ಕಷ್ಟಕ್ಕೆ ಯಾವ ರೀತಿ ಸಹಾಯ ಮಾಡಬಹುದು ಎಂಬತಕ್ಕಂಥ ಚಿಂತನೆ ಮಾಡಿ ಇನ್ನೊಬ್ಬರ ಕಷ್ಟಕ್ಕೆ ನೀವು ಸ್ಪಂದಿಸಿದ್ರೆ, ಕಷ್ಟಕ್ಕೆ ಸಹಾಯ ಮಾಡಿದ್ದೆ ಆದರೆ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಪಡಿಸಿಕೊಳ್ತೀರಿ. ಆದರೆ ಕುಂಭರಾಶಿಯಲ್ಲಿ ಇರತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಎದೆ ಉಸಿರಾಟದಲ್ಲಿ ಸ್ವಲ್ಪ ತೊಂದರೆ ಆಗುವಂತದ್ದಾಗಲಿ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳಾಗಲಿ, ಅಧಿಕವಾದಂತಹ ಬೆನ್ನೋವಿಂದ ಒದ್ದಾಡುವಂತದ್ದಾಗಲಿ ಅಥವಾ ಸಣ್ಣ ಪುಟ್ಟ ಪೆಟ್ಟು ಮಾಡಿಕೊಳ್ಳುವಂತದ್ದಾಗಲಿ ಇದೆಲ್ಲವೂ ಸಹಿತ ಹೆಣ್ಣು ಮಕ್ಕಳಲ್ಲಿ ಕಾಣಬಹುದು. ಇದನ್ನ ಸರಿಪಡಿಸಿಕೊಳ್ಳೋದಕ್ಕೋಸ್ಕರ ಈ ಶುಭ ದಿನ ರಾಹುಕಾಲದಲ್ಲಿ ಅಂದ್ರೆ ಮಂಗಳವಾರ ರಾಹುಕಾಲದಲ್ಲಿ ತಾಯಿ ದುರ್ಗೆ ಆರಾಧನೆ ಮಾಡೋದ್ರಿಂದ ದುರ್ಗಾ ಪರಮೇಶ್ವರಿ ಪ್ರಾರ್ಥನೆಯಿಂದ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ದುರ್ಗಾ ಪ್ರಾರ್ಥನೆ ಮಾಡಿ ದುಃಖಗಳಿಂದ ದೂರವಿರಿ. ಹಾಗೆ ಇವತ್ತು ಸಂಧ್ಯಾಕಾಲ, ಸಾಯಂ ಸಂಧ್ಯಾ, ಚಂದ್ರ ಉದಯಿಸುವಂತಹ ಕಾಲ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಲಕ್ಷ್ಮಿಯ ಕೃಪೆಗೂ ಪಾತ್ರರಾಗಬಹುದು, ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗಬಹುದು. ಒಳ್ಳೆಯದಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಬುಧನ ಆಸ್ಥಾನ ಚೆನ್ನಾಗಿದೆ. ಹಣಕಾಸಿನ ಬಗ್ಗೆ ಪರವಾಗಿಲ್ಲ, ವ್ಯವಹಾರಗಳನ್ನ ಶಾಂತಿ ನೆಮ್ಮದಿಯಾಗಿ ಮಾಡ್ತೀರಿ. ಹಾಗೆ ಯಾರೊಬ್ಬರ ಮಾತುಗೂ ಸಹಿತ ಸ್ಪಂದಿಸಿ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಒಂದು ಸಮಾಧಾನಕರವಾದಂತಹ ಒಂದು ಮಾತನಾಡುವಂಥದ್ದು, ಒಳ್ಳೆ ಮಾತಿನಂತೆ ನಡ್ಕೊಳ್ತಕ್ಕಂಥದ್ದು, ಇವತ್ತಿನ ದಿವಸ ಅಂದುಕೊಂಡಂತಹ ಕೆಲಸಗಳನ್ನ ಶೀಘ್ರವಾಗಿ ಕೈಗೆತ್ತಿಕೊಳ್ತಕ್ಕಂಥದ್ದು ಇದೆಲ್ಲವನ್ನು ಸಹಿತ ಶೀಘ್ರವಾಗಿ ಮಾಡ್ತೀರಿ. ಆದರೆ ದುರ್ಗೆಯ ಪ್ರಾರ್ಥನೆ ಸಲ್ಲಿಸ್ತಕ್ಕಂಥದ್ದು, ಹಾಗೆ ಶ್ವಾನಗಳಿಗೆ ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು, ಹಾಗೆ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತಿನಂತೆ ನಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ನಿಮ್ಮ ಮೇಲಧಿಕಾರಿಗಳ ಮಧ್ಯದಲ್ಲೂ ನಿಮಗೂ ಸಣ್ಣ ಪುಟ್ಟ ಒಂದು ಕಿರಿಕಿರಿ ಆಗ್ಬೋದು ಅಥವಾ ಅಲ್ಲೊಂದು ಸ್ವಲ್ಪ ಸಮಸ್ಯೆಗಳು ಎದುರಾಗಬಹುದು, ಮಾತಿನ ಚಕಮಕಿ ಆಗ್ಬೋದು. ಏನೇ ಆದರೂ ಬರ್ತಕ್ಕಂಥ ಸಮಸ್ಯೆಗಳು ಆಗಿಂದಾಗಲೇ ದೂರ ಆಗಬೇಕಾದ್ರೆ ತಾಯಿ ದುರ್ಗೆಯ ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಸಮಸ್ಯೆಗಳು ಏನೇ ಬರಲಿ, ಬೆಟ್ಟದಂತ ಸಮಸ್ಯೆ ಬಂದರೂ ಮಂಜಿನಗಡ್ಡೆ ತರ ಕರಗಿ ಹೋಗುತ್ತೆ. ಅದ್ರ ಬಗ್ಗೆ ಭಯಪಡೋದು ಬೇಡ. ಧೈರ್ಯವಾಗಿ ಒಂದೆಜ್ಜೆ ಮುಂದಾಕಿ ಹೆಚ್ಚಿನ ಫಲವನ್ನ ಸಿದ್ಧಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ದಿನ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಂಡಿದ್ದಾಯ್ತು ಗುರುಜರಿಂದ. ಮನೆ ಹಾಗಿದ್ರೆ ಈಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮ್ಯಾಮ್. ನಮಸ್ತೆ. ನಿಮ್ ಹೆಸರು ಹೇಳಿಮ್ಮ. ನಾವು ಹೆಸರು ಬೇಡ ಮ್ಯಾಮ್. ಸರಿ, ಯಾರ ಬಗ್ಗೆ ಮಾತಾಡ್ತೀರಿ? ನಮ್ಮ ಅಕ್ಕನ ಬಗ್ಗೆ ಮಾತಾಡ್ಬೇಕಾಗಿತ್ತು ಮ್ಯಾಮ್. ಆಯ್ತು, ಮಾತಾಡಿಮ್ಮ. ಹಲೋ. ಅದು ನಮಸ್ತೆ ಗುರುಜಿ. ಅದು ರಾತ್ರಿ ಅಂದ್ರೆ ಫೋನ್ ಟ್ರೈ ಮಾಡಿ ಮಾಡಿ ಸಾಕಾಗ್ಬಿಟ್ಟಿದ್ದು. ನಮಸ್ತೆ ಗುರುಜಿ. ಏನಾಯ್ತು? ಹಲೋ, ಮಾತಾಡಮ್ಮ ಮಗು. ಗುರುಜಿ, ನಮ್ಮ ಅಕ್ಕನ ಮದ್ವೆ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ. ಹೇಳಮ್ಮ. ಅಕ್ಕನ ಕೈಯಲ್ಲೇ ಕೊಡ್ತೀನಿ. ಅಕ್ಕನ್ಗೆ ಎಲ್ಲಿ 2 ವರ್ಷದಿಂದ ನಮ್ಮ ಅಪ್ಪ ನಮ್ಮಮ್ಮ ಹೋಟ್ಲು ಮಾಡ್ತಾರೆ, ತುಂಬಾ ನೋಡ್ತಾರೆ, ಎಲ್ಲೆಲ್ಲೂ ಆಗ್ತಾನೆ ಇಲ್ಲ.
ನಮ್ಮ ಅಮ್ಮನ ನಾವು ಈಗ ತುಂಬಾ ಕಷ್ಟ ಪಡ್ತೇವೆ, ಏನು ಆಗ್ತಾನೆ ಇಲ್ಲ ಗುರುಜಿ. ಅಕ್ಕನ ಕೈಯಲ್ಲಿ ಕೊಡ್ತೀನಿ, ಮಾತಾಡ್ರಿ ಗುರುಜಿ. ಈ ಸಮಸ್ಯೆ ಪರಿಹಾರ ಹೇಳ್ರಿ ಪ್ಲೀಸ್. ಕೊಡಮ್ಮ, ಕೊಡುತ್ತಾಯಿ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಹಲೋ ಹಲೋ, ಮಾತಾಡಮ್ಮ, ಕೇಳಿಸ್ತಾ ಇದೆ, ಮಾತಾಡು ತಾಯಿ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ನನ್ನ ಹೆಸರು ಸ್ನೇಹ ಅಂತ ಹೇಳ್ಬಿಟ್ಟು. ಅದೇ ಮದ್ವೆ ವಿಷಯದ ಬಗ್ಗೆ ಕೇಳ್ಬೇಕಂತಿದ್ರು. ಆಗ್ಲಿಮ್ಮ, ಮದುವೆ ಪ್ರಯತ್ನ ನೋಡ್ತಾನೆ ಇದಾರೆ, ಸೆಟ್ ಆಗ್ತಾ ಇಲ್ಲ. ಆಗುತ್ತೆ ಎಲ್ಲೋ ಟೈಮಲ್ಲಿ ಹೋಗುತ್ತೆ. ಇರ್ಲಿ, ಚಿಂತೆ ಮಾಡಬೇಡ. ನಿನ್ನ ಸ್ವರತರಂಗ ಪ್ರಕಾರ ಅತಿ ಶೀಘ್ರದಲ್ಲೇ ಕಾರ್ಯಸಿದ್ಧಿ ಇದೆ. ವಿವಾಹಕ್ಕೆ ಬಹಳ ಯೋಗ್ಯವಾಗಿರತಕ್ಕಂತ ಕಾಲ ಇದೆ. ಆದ್ರೆ ನೀನು ಅದಕ್ಕೂ ಮುಂಚಿತವಾಗಿ ನೀನು ಸ್ವಲ್ಪ ಅನುಷ್ಠಾನ ಮಾಡ್ಕೊಳ್ಳೋದು ಬಹಳ ಉತ್ತಮ ಅನ್ಸುತ್ತೆ. ಒಂದು 5 ಮಂಗಳವಾರ ಮಗು, ನಾನು ಹೇಳೋದು ಕೇಳಿಸ್ತಾ ಇದೆಯಮ್ಮ? 5 ಮಂಗಳವಾರ ಗಂಧ ಚಕ್ಕೆಯಿಂದ ಗಂಧ ತೆಗೆದು, ಆ ಗಂಧ ತೆಗಿಬೇಕಾದ್ರೆ ಅದಕ್ಕೆ ರಕ್ತಚಂದನ ಆಗ್ಲಿ ಅಥವಾ ಕೆಂಪು ಕಲರ್ ಕುಂಕುಮ ಹಾಕಿ ಗಂಧ ತೆಗೀರಿ. ಗಂಧದ ಕಲ್ಲು ಮೇಲೆ ಒಂದು ಚಿಟಿಕೆ ಕುಂಕುಮ ಹಾಕಿ ಗಂಧ ತೆಗಿಬೇಕು. ಆ ಗಂಧ ತೆಗೆದಿರತಕ್ಕಂತಹ ಗಂಧವನ್ನ ಒಂದು ತಟ್ಟೆನಲ್ಲೋ ಒಂದು ಬಟ್ಟಲಲ್ಲೋ ಸಪರೇಟ್ ತಕ್ಕೊಂಡು ವಿಳೆದೆಲೆ ಮೇಲೆ ಆ ಗಂಧದಿಂದ ತುಳಸಿ ಕಡ್ಡಿನ ಅದ್ದುಕೊಂಡು ವಿಳೆದೆಲೆ ಮೇಲೆ ಅಂದ್ರೆ ವಿಳೆದೆಲೆ ಮೇಲೆ ಬರೆಯುವಾಗ ತೂತ ಆಗಬಾರ್ದು, ಮುಖ ಆಗಬಾರ್ದು. ಬಹಳ ಸೂಕ್ಷ್ಮ ರೀತಿಯಲ್ಲಿ ಒಂದು ನಕ್ಷತ್ರವನ್ನ ಬರೀರಿ. ನಕ್ಷತ್ರದ ಮಧ್ಯದಲ್ಲಿ ಗಮ್ ಅಂತ ಬರೆದು ಅದರ ಮೇಲೆ 21 ಗರಿಕೆ, 1 ಏಲಕ್ಕಿ, 21 ಗರಿಕೆ, 1 ಏಲಕ್ಕಿನ ಅದ್ರ ಮೇಲೆ ಇಟ್ಟು ಪ್ರಾರ್ಥನೆ ಮಾಡಿ. ಹೌದು, 21 ಗರಿಕೆ, 1 ಏಲಕ್ಕಿ. ಅದನ್ನ ಉತ್ತರಾಭಿಮುಖ ಅಥವಾ ಪೂರ್ವಾಭಿಮುಖವಾಗಿ ಕೂತು ಅನುಷ್ಠಾನ ಮಾಡಿ. ಓಂ ಗಂ ಗಣಪತಿ ನಮಃ, ಓಂ ಗಂ ಗಣಪತಿ ನಮಃ ಅಂತ 4 ಅಥವಾ 5 ಮಂಗಳವಾರ ಮಾಡಮ್ಮ. ಆದ್ರೆ ಈ ಮಂಗಳವಾರ ಅನುಷ್ಠಾನ ಮಾಡುವಾಗ ನಿಂದು ಡೇಟ್ ಆಗಿರಬಾರ್ದು. ಅದನ್ನಷ್ಟು ಮಾಡು. 5 ಮಂಗಳವಾರ ಮಾಡು. ಬೆಳಿಗ್ಗೆ ಪೂಜೆ ಮಾಡಿರ್ತಕ್ಕಂಥದನ್ನ ಸಂಜೆ ಬಿಳಿ ಎಕ್ಕದ ಗಿಡದ ಹತ್ರ ಇಟ್ಟು ಬಾ. ಯಾವಾಗಾದ್ರೂ ಮಾಡು. ಬೆಳಿಗ್ಗೆ ಮಂಗಳವಾರ ತಲೆಗೆ ಸ್ನಾನ ಮಾಡಿಕೊಂಡು ಗಣಪತಿನ ಪ್ರಾರ್ಥನೆ ಮಾಡಿ ಬೆಳಿಗ್ಗೆ ಪೂಜೆ ಮಾಡಿರ್ತಕ್ಕಂಥದ್ದು ಮನೇಲಿ ಮಾಡ್ತೀಯಾ, ಸಂಜೆ ಹತ್ರದಲ್ಲಿ ಬಿಳಿ ಎಕ್ಕದ ಗಿಡದ ಬುಡದಲ್ಲಿ ತೆಗೆದುಕೊಂಡು ಇಟ್ಟು ಬರ್ತೀಯ. ಇಷ್ಟು ಮಾತ್ರ ಮಾಡು. ಆದಷ್ಟು ಬೇಗ ನಮ್ಮ ಸ್ವೀಟ್ ಕಳಿಸ್ತೀಯ ನೀನು. ಒಳ್ಳೇದಾಗ್ಲಿ ತಾಯಿ. ಕಾರ್ಯಕ್ರಮ ಮುಂದುವರೆಸ್ತಾ, ಮಹಾ ಕೋವಿಡ್ ನಿವಾರಣೆಯಾಗಲಿ ಮತ್ತು ಕಣ್ಣೀರಿಡ್ತಾ ಇರುವಂತಹ ಕುಟುಂಬಗಳ ಶ್ರೇಯಸ್ಸಿಗಾಗಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಡೀತಾ ಇದೆ ಮಹಾ ಪ್ರಾರ್ಥನೆ. ಅಂಥದ್ದೊಂದು ದಿವ್ಯ ಕ್ಷೇತ್ರ ದರ್ಶನವನ್ನ ಮಾಡಿಸ್ತಾರೆ ಗುರುಜಿಯವರು. ಯಾವ ಕ್ಷೇತ್ರ ದರ್ಶನ ಕೇಳೋಣ ಗುರುಜಿ? ಖಂಡಿತಮ್ಮ. ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ, ತಾಯಿ ದುರ್ಗೆಯ ಆರಾಧನೆ ಮಾಡತಕ್ಕಂಥ ವಾರ. ಹಾಗಾಗಿ ಶ್ರೀ ಕ್ಷೇತ್ರ ಕಟೀಲು ತಾಯಿ ದುರ್ಗಾ ಪರಮೇಶ್ವರಿಯ ಸಾನ್ನಿಧ್ಯದಲ್ಲಿ ಅಲ್ಲಿ ನಡೆದಂತಹ ಚಂಡಿಕಾ ಹವನವನ್ನ ಬನ್ನಿ ದರ್ಶನ ಮಾಡಿ ಬರೋಣ. ಪರಶುರಾಮ ಸೃಷ್ಟಿಯ ಈ ಕ್ಷೇತ್ರ ತುಳುನಾಡು. ಇಲ್ಲಿ ಪರಮ ಪವಿತ್ರವಾಗಿರ್ತಕ್ಕಂಥ ಕಟೀಲು ದುರ್ಗಾ ಪರಮೇಶ್ವರಿ ಸಾನ್ನಿಧ್ಯ, ನಂಬಿದವರಿಗೆ ಶಕ್ತಿ ಕೊಡತಕ್ಕಂಥ ಸಾನ್ನಿಧ್ಯ ಇದು. ನಮ್ಮಂಥ 10 ಭಕ್ತರನ್ನು ತಾಯಿಯಂತೆ ಹರಸಿರತಕ್ಕಂಥ ಈ ಕ್ಷೇತ್ರ, ನಂದಿನಿಯ ಕಟಿ ಮಧ್ಯೆ ಇರತಕ್ಕಂಥ, ನದಿಯ ಮಧ್ಯೆ ಇರತಕ್ಕಂಥ ಈ ಪುಣ್ಯ ಕ್ಷೇತ್ರದಲ್ಲಿ ಪರಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಆನಂದ ಗುರೂಜಿಯವರ ಮಾರ್ಗದರ್ಶನದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಇವತ್ತು ಇಡೀ ಕರ್ನಾಟಕದಲ್ಲಿ, ರಾಷ್ಟ್ರದಲ್ಲಿ ಒಂದು ಕಡೆ ನೆರೆ, ಒಂದು ಕಡೆ ಬರ ಎರಡೂ ಇರುವ ಸಂದರ್ಭದಲ್ಲಿ ನದಿಯ ಮಧ್ಯೆ ಇರತಕ್ಕಂಥ ಈ ಕಟೀಲು ದುರ್ಗಾ ಪರಮೇಶ್ವರಿ ಸಾನ್ನಿಧ್ಯದಲ್ಲಿ ಚಂಡಿಕಾ ಯಾಗವನ್ನು ಮಾಡೋದರ ಮುಖಾಂತರವಾಗಿ
ವರುಣನನ್ನೂ ಸಮಾಧಾನ ಮಾಡತಕ್ಕಂಥ ಮತ್ತು ನೆರೆಯಲ್ಲಿ ಸಂತ್ರಸ್ತರಾದವರಿಗೆ, ಬರದಲ್ಲಿ ಕಷ್ಟದವರಿಗೆ ಸಾಂತ್ವನ ಕೊಡೋದು ಸಿಗಬೇಕು. ಮುಂದಕ್ಕೆ ಅವರಿಗೂ ನೆಮ್ಮದಿಗಳಿರಬೇಕು. ಹಾಗಾಗಿ ವರುಣನೂ ಸಮಾಧಾನ ಆಗಬೇಕು. ಬರ ಇರತಕ್ಕಂಥ ಪ್ರದೇಶಕ್ಕೆ ವರುಣನ ಆಗಮನ ಆಗಬೇಕು. ವರುಣ ಜಾಸ್ತಿ ಇದ್ದಲ್ಲಿ ಕಡಿಮೆ ಆಗಬೇಕು ಅನ್ನುವ ಕಾರಣಕ್ಕೋಸ್ಕರ ಇವತ್ತು ಪ್ರಾರ್ಥನೆ ಜೊತೆಗೆ ಆನಂದ ಗುರೂಜಿಯವರು ಈ ಲೋಕ ಕಲ್ಯಾಣಾರ್ಥವಾಗಿ ದೊಡ್ಡದಾಗಿರ್ತಕ್ಕಂಥ ಯಾಗವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಾವು ಆರಾಧನೆ ಮಾಡಿಕೊಂಡು ಬಂದಿರತಕ್ಕಂಥ ಹಿಂದೂ ಸಂಸ್ಕೃತಿಯ ಗೋಮಾತೆ ಏನಿದೆ, ಆ ಗೋಮಾತೆಯ ಸಂರಕ್ಷಣೆ ಆಗಬೇಕು, ಗೋ ಸಂತತಿ ಉಳಿಬೇಕು, ತಾಯಿಯ ಆರಾಧನೆ ಜಾಸ್ತಿ ಆಗಬೇಕು ಅನ್ನುವ ನಂಬಿಕೆಯ ಜೊತೆಗೆ ಇವತ್ತು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಯಾಗವನ್ನು ವಿದ್ವಾಂಸರು, ಶ್ರೇಷ್ಠರಾಗಿರ್ತಕ್ಕಂಥ ತಪಸ್ವಿಗಳಾಗಿರ್ತಕ್ಕಂಥ ಆನಂದ ಗುರೂಜಿ ಅವರು ಮಾಡ್ತಾ ಇದ್ದಾರೆ. ಇದು ನನ್ನ ಭಾಗ್ಯ. ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಪರಶುರಾಮ ಕ್ಷೇತ್ರದಲ್ಲಿ ಈ ನನ್ನ ನಂಬಿರ್ತಕ್ಕಂಥ ತಾಯಿ ದುರ್ಗಾಂಬಿಕೆಯ ಮಡಿಲಲ್ಲಿ ನಡೆಯತಕ್ಕಂಥ ಯಾಗದ ಮುಖಾಂತರ ಇಡೀ ರಾಜ್ಯಕ್ಕೆ ನೆಮ್ಮದಿ ಸಿಗಲಿ, ಇಡೀ ರಾಷ್ಟ್ರಕ್ಕೆ ನೆಮ್ಮದಿ ಸಿಗಲಿ, ಜಗದ್ವಂದ್ಯ ಭಾರತ ನಿರ್ಮಾಣ ಆಗಲಿ, ಅದರ ಮುಖಾಂತರ ತುಳುನಾಡು ಸಮೃದ್ಧಿಯಿಂದ ಇರಲಿ ಅಂತ ಆನಂದ ಗುರೂಜಿಯವರ ಆಶೀರ್ವಾದದೊಂದಿಗೆ ಈ ಯಾಗ ನಡೀತಾ ಇದೆ. ನಾನು ಶುಭವನ್ನು ಹಾರೈಸ್ತೇನೆ. ಈ ಯಾಗದ ಜೊತೆ ನಮ್ಮ ಹಿರಿಯರಾಗಿರ್ತಕ್ಕಂಥ, ಮಾರ್ಗದರ್ಶಕರಾಗಿರ್ತಕ್ಕಂಥ, ಹಿಂದಿನ ಧಾರ್ಮಿಕ ದತ್ತಿ ಸಚಿವರಾಗಿ 10 ದೇವಸ್ಥಾನಗಳಿಗೆ ಒಳ್ಳೆಯ ಕಾರ್ಯಗಳನ್ನು ಮಾಡಿರುವ, ಧರ್ಮ ಸಂಸ್ಕೃತಿಯನ್ನು ಉಳಿಸೋದಕ್ಕೂ ತಿರುಪತಿ ಅಂತ ಕ್ಷೇತ್ರದಲ್ಲಿ ದೊಡ್ಡದಾಗಿರ್ತಕ್ಕಂಥ ಸೇವೆ, ನಿತ್ಯ ಅನ್ನದಾಸೋಹ ಮಾಡಿರ್ತಕ್ಕಂಥ ಕೃಷ್ಣಯ್ಯ ಶೆಟ್ಟರು ಬಂದಿದ್ದಾರೆ. ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ, ನಮ್ಮೆಲ್ಲ ಆದರಣೀಯರಾಗಿರ್ತಕ್ಕಂಥ ನಾಯಕರಾದ ಉಮಾನಾಥ್ ಕೋಟ್ಯಾನ್ ಇದ್ದಾರೆ. ನಮ್ಮ ಜಿಲ್ಲಾ ಪಂಚಾಯತ್ನ ಉಪಾಧ್ಯಕ್ಷೆ ಅಕ್ಕ ಕಸ್ತೂರಿ ಪಂಜ, ಈ ಕ್ಷೇತ್ರದ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿರ್ತಕ್ಕಂಥ ಈಶ್ವರ್ ಕಟಿ, ಹಿರಿಯ ಪೂಜನೀಯ ಹರಿನಾರಾಯಣ ಆಸರಣ್ರ ನೇತೃತ್ವದಲ್ಲಿ ಎಲ್ಲ ಬಂದಿರತಕ್ಕಂಥವ್ರನ್ನ ನಾನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. रत्नभूषणभूषिताम्
नमः हरिः ओम। श्रीचक्रराजसिंहासनेश्वरी श्रीललिता अंबिके भुवनेश्वरी श्रीचक्रराजसिंहासनेश्वरी श्रीललिता अंबिके ಭುವನೇಶ್ವರಿ. ಈಗ ತಾಯಿ ಶ್ರೀಚಕ್ರ ಸಂಸಾರಣ್ಯಾದಂತಹ ಹರಿಂಕರಾಸನ ಗರ್ಭಿತಾಂ ನಿಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರತಿಂ ಸವರ್ಣಾಂ ವರದಾಣೀಂಚ ವರಸದಾಂ ದೂತಾಂ ತ್ರಿನೇತ್ರೋಜ್ವಲಾಂ ಒಂದೇ ಪುಸ್ತಕ ಭಾಸಮಂಕುಶಿರಾಂ ಸರ್ಗಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರ ಸಂಚಾರಣಿ. ಈ ಶ್ರೀಚಕ್ರದಲ್ಲಿ ತಾಯಿ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ ಮೂರು ಶಕ್ತಿ ದೇವತೆಗಳನ್ನು ಇಲ್ಲಿ ಉಪಾಸನೆ ಮಾಡಿ ಇಲ್ಲಿ ಚಂಡಿಕಾ ಯಾಗವನ್ನು ಬಹಳ ಅರ್ಥಪೂರ್ಣವಾಗಿ ಬಹಳ ವಿಶೇಷವಾದಂಥ ರೀತಿಯಲ್ಲಿ ನಡೆಸಿದ್ದಾರೆ. ಚಂಡಿಕಾ ಹವನ ದರ್ಶನ ಮಾಡಿದ್ರೆ ಸಾಕು ಜನ್ಮದಾರಭ್ಯ ಇರ್ತಕ್ಕಂಥ ಪ್ರಾರಬ್ಧ ಕರ್ಮ ದೂರ ಆಗುತ್ತೆ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಕೈಂಕರ್ಯಗಳನ್ನು ಇವತ್ತಿನ ದಿವಸ ಕಟೀಲು ಕ್ಷೇತ್ರದಲ್ಲಿ, ಕಟೀಲು ದುರ್ಗಾ ಪರಮೇಶ್ವರಿಯ ಕ್ಷೇತ್ರ, ಬಹುಶಃ ಈ ಒಂದು ವಿಶೇಷವಾಗಿರ್ತಕ್ಕಂಥ ಶಬ್ದ ಕೇಳಿದ್ರೆ ನಿಮ್ಮೆಲ್ಲರಿಗೂ ಅರ್ಥವಾಗುತ್ತೆ ಇದು ಕ್ಷೇತ್ರ ಕಟೀಲು ಕ್ಷೇತ್ರ ಅಂತಲೇ. ಯಾಕೆಂದರೆ ಹರಿದು ಬರ್ತಕ್ಕಂತಹ ಸರೋವರ ನದಿ ಇಲ್ಲಿ ಕವಲು ಹೊಡೆದು ಎಡ ಮತ್ತು ಬಲಭಾಗದಲ್ಲಿ ಹೋಗಿ ಮಧ್ಯದಲ್ಲಿರ್ತಕ್ಕಂತಹ ಸಾಲಿಗ್ರಾಮ ಶಿಲೆಯಲ್ಲಿರ್ತಕ್ಕಂಥ ತಾಯಿ ಕಟೀಲು ದುರ್ಗಾ ಪರಮೇಶ್ವರಿಯ ಸಾನ್ನಿಧ್ಯ. ಈ ಸಾನ್ನಿಧ್ಯದಲ್ಲೇ ಒಂದು ಶಕ್ತಿ ಇದೆ. ಈ ಸಾನ್ನಿಧ್ಯದಲ್ಲಿ ಶಕ್ತಿ ಇದೆ. ಸಾನ್ನಿಧ್ಯದಲ್ಲಿ ನಿತ್ಯ ನಡೀತಕ್ಕಂಥ ಅನುಷ್ಠಾನದಲ್ಲಿ ಶಕ್ತಿ ಇದೆ. ಪ್ರತಿನಿತ್ಯ ತಾಯಿಗೆ ನಡೀತಕ್ಕಂತಹ ಅಭಿಷೇಕ, ಅಲಂಕಾರ, ಭಕ್ತರ ಒಂದು ಸೇವೆ, ಇದೇ ಮತ್ತೊಂದು ಶಕ್ತಿ ಅಂತ ಹೇಳ್ಬೋದು. ಇಂತಹ ಶಕ್ತಿಯುತವಾದಂಥ ಸಾನ್ನಿಧ್ಯದಲ್ಲಿ ಚಂಡಿಕಾ ಹವನವನ್ನು ಇವತ್ತು ಸಾಕಷ್ಟು ಜನ ಋತ್ವಿಜರು, ಎಲ್ಲ ಋತ್ವಿಜರು ಸೇರಿ ಶಾಸ್ತ್ರಬದ್ಧವಾಗಿ ಆಗಮಶಾಸ್ತ್ರ ಪ್ರಕಾರ ಮಾಡಿರ್ತಕ್ಕಂಥದ್ದು ಇದು ಲೋಕ ಕಲ್ಯಾಣಾರ್ಥವಾಗಿ ಈ ಒಂದು ಮಹತ್ತರವಾಗಿರ್ತಕ್ಕಂಥ ಯಾಗವನ್ನು ಯಾರು ದರ್ಶನ ಮಾಡಿದ್ರು ಸಹಿತ ನಿಮ್ಮೆಲ್ಲರ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಈ ಮೂರು ಶಕ್ತಿ ದೇವತೆಗಳು ಉಗಮವಾಗಿದ್ದು ಉದಯಿಸಿದ್ದೇ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಸಂಗತಿ. ಹಿಂದೆ ಮಹಾವಿಷ್ಣು, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂದರೆ ವಿಷ್ಣು, ಶಿವ ಮತ್ತು ಬ್ರಹ್ಮ, ಹೀಗೆ ಬ್ರಹ್ಮಲೋಕ, ಶಿವಲೋಕ ಮತ್ತು ವಿಷ್ಣುಲೋಕ ಈ ಮೂರು ಲೋಕಗಳಿತ್ತು. ಆ ಮೂರು ಲೋಕಗಳಿಗೂ ಮಿಗಿಲಾಗಿರ್ತಕ್ಕಂಥ ಒಂದು ಶಕ್ತಿ ದೇವತೆ ಇದ್ಲು. ಆ ಶಕ್ತಿ ದೇವತೆ ಉಗಮ ಆದ ನಂತರ ಆ ಶಕ್ತಿ ದೇವತೆ ಯಾರನ್ನ ವರೆಸಬೇಕು ಎಂಬತಕ್ಕಂಥದ್ದೊಂದು ಚಿಂತನೆ ಶುರುವಾಯಿತು. ಆ ಶಕ್ತಿ ದೇವತೆ ಆದಿಶಕ್ತಿಗೆ ಯಾರನ್ನ ವರೆಸಬೇಕು, ಯಾರನ್ನ ನಾನು ಮದುವೆ ಆಗಬೇಕು ಅಂತ ಹೇಳಿ ಕೇಳಿದಾಗ ಮೊದಲು ಬ್ರಹ್ಮನ ಹೋಗ್ತಾಳೆ. ಬ್ರಹ್ಮನ ಕೇಳ್ತಾಳೆ ನನ್ನ ಮದುವೆ ಆಗು ಅಂತ. ಆತ ನಾನು ಆಗೋದಿಲ್ಲ ಅಂತ ಹೇಳ್ತಾನೆ. ಅಲ್ಲಿಂದ ಮಹಾವಿಷ್ಣು, ಆತನೂ ಸಹಿತ ಆಗೋದಿಲ್ಲ. ಹಾಗೆ ನಿನಗೆ ಯೋಗ್ಯವಾದಂತಹ ವರ ಅಂದರೆ ಸಾಂಬ ಸದಾಶಿವ. ಆ ಶಿವನ ಸಾನ್ನಿಧ್ಯಕ್ಕೆ ಬರ್ತಾಳೆ. ಶಿವನ ಸಾನ್ನಿಧ್ಯಕ್ಕೆ ಬಂದು ಈ ಒಂದು ವಿಶೇಷವಾಗಿರ್ತಕ್ಕಂತಹ ನನ್ನನ್ನು ನೀನು ವರೆಸದ್ದೇ ಆದರೆ ಎಲ್ಲದರ ಸೃಷ್ಟಿ, ಸ್ಥಿತಿ, ಲಯ ಇದೆಲ್ಲವನ್ನು ಸಹಿತ ಶಾಂತಿಯುತವಾಗಿಡ್ತೀನಿ ಅಂತ ಹೇಳ್ತಾಳೆ. ಆ ಶಕ್ತಿ ದೇವತೆಗೆ ಒಂದು ವಿಶೇಷ ಏನಪ್ಪ ಅಂದರೆ ಇವತ್ತು ನಾವು ಶಿವನ ಹಣೆಯಲ್ಲಿರ್ತಕ್ಕಂತಹ ತ್ರಿನೇತ್ರ, ಆ ಮೂರನೇ ನೇತ್ರವನ್ನು, ಮೂರನೇ ಕಣ್ಣನ್ನು ನಾವು ಶಿವನಲ್ಲಿ ಏನು ನೋಡ್ತಿದ್ದೀವಿ ಅದು ಶಕ್ತಿ ದೇವತೆಯ ನೇತ್ರದಲ್ಲಿರ್ತಕ್ಕಂಥದ್ದು. ಶಕ್ತಿ ದೇವತೆಗೆ ಮೂರು ಕಣ್ಣುಗಳಿತ್ತು. ಆ ಮೂರು ಕಣ್ಣುಗಳಲ್ಲಿ ಒಂದು ಕಣ್ಣನ್ನು ಸಾಂಬ ಸದಾಶಿವ ನಿನ್ನ ಹಣೆಯ ಮೇಲಿರ್ತಕ್ಕಂಥ ಆ ಕಣ್ಣು ನನಗೆ ಕೊಡಬೇಕು ಅಂತ ಕೇಳ್ತಾನೆ. ನೀನು ನನ್ನ ಹಣೆಯ ಮೇಲಿರ್ತಕ್ಕಂತಹ ಕಣ್ಣನ್ನು ನೀನು ಕೊಟ್ಟರೆ ನಾನು ನಿನ್ನನ್ನು ವರೆಸ್ತೇನೆ, ನಿನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಾನೆ. ಅದಾದ ನಂತರ ಈ ಕೈಯಲ್ಲಿರ್ತಕ್ಕಂತಹ ತ್ರಿಶೂಲವನ್ನು, ಶಕ್ತಿ ದೇವತೆಗೆ ತ್ರಿಶೂಲವೇ ಬಹಳ ವಿಶೇಷ. ಅದಕ್ಕಾಗಿ ಇವತ್ತು ಶಿವ ಸಾನ್ನಿಧ್ಯದಲ್ಲಿ ತ್ರಿಶೂಲ ನಾವೆಲ್ಲೋದ್ರೂ ನೋಡ್ತಾ ಇದ್ದೀವಿ. ಹಾಗೆ ಶಕ್ತಿ ದೇವತೆಗೆ ತ್ರಿಶೂಲವೇ ವಿಶೇಷವಾಗಿರ್ತಕ್ಕಂಥದ್ದು. ಅಂತಹ ಶಕ್ತಿ ದೇವತೆಯ ವಿಶೇಷವಾಗಿರ್ತಕ್ಕಂತಹ ತ್ರಿಶೂಲವನ್ನು ಸಾಂಬ ಸದಾಶಿವ ವಶಪಡಿಸ್ಕೊಳ್ತಾನೆ. ಸಾಂಬ ಸದಾಶಿವನಲ್ಲಿ ತ್ರಿಶೂಲ ಬಂತು, ಜೊತೆಗೆ ದೇವಿಯ ತ್ರಿನೇತ್ರ, ದೇವಿಯ ಕಣ್ಗಳಲ್ಲಿದ್ದಂತಹ ಹಣೆಯಲ್ಲಿದ್ದಂತಹ ಒಂದು ನೇತ್ರ, ತ್ರಿನೇತ್ರವೂ ಸಹಿತ ಆ ದೇವಿಗೆ ಶಿವನಿಗೆ ಬಂದಾಯಿತು. ಶಿವ ಇದೇ ಒಂದು ಸುವರ್ಣಾವಕಾಶ ಅಂತ ತಿಳಿದು ತನ್ನ ತ್ರಿನೇತ್ರದಿಂದ, ಮೂರನೇ ಕಣ್ಣಿನಿಂದ ಆ ದೇವಿನ ಸುಟ್ಟು ಭಸ್ಮ ಮಾಡ್ತಾನೆ. ನೋಡಿ ಇದರ ಚರಿತ್ರೆ ಎಷ್ಟು ವಿಶೇಷವಾಗಿರ್ತಕ್ಕಂತಹದ್ದು. ಅಗ್ನಿ ಯಜ್ಞೇಶ್ವರನ ನಾವು ನೋಡ್ತಾ ಇದ್ದೀವಿ. ಹಾಗೆ ಯಜ್ಞೇಶ್ವರನ ದರ್ಶನ ಮಾಡುವ ಕಾಲ ಆ ತ್ರಿನೇತ್ರ ಸಾಂಬ ಸದಾಶಿವ ಶಕ್ತಿಯನ್ನು ತನ್ನ ಮೂರನೇ ಕಣ್ಣಿಂದ ಸುಟ್ಟು ಭಸ್ಮ ಮಾಡ್ತಾನೆ. ಭಸ್ಮ ಮಾಡಿ ಪುನಃ ಭಗವಂತ ಯೋಚನೆ ಮಾಡ್ತಾನೆ. ಅಲ್ಲಿರ್ತಕ್ಕಂತಹ ಬ್ರಹ್ಮ ಮತ್ತು ಬ್ರಹ್ಮ ವಿಷ್ಣು ಶಿವ ತ್ರಿಮೂರ್ತಿಗಳು ಸಹಿತ ಏಕಕಾಲದಲ್ಲಿ ಒಂದು ನಿಲ್ತಾರೆ. ನಿಂತಾಗ ಸೃಷ್ಟಿ, ಸ್ಥಿತಿ, ಲಯ ಎಲ್ಲವೂ ಸಹಿತ ಆಲೋಚನೆ ಮಾಡಿ ಮಹಾವಿಷ್ಣುವನ್ನು ಕೇಳ್ತಾನೆ. ಈಗ ಆಯಿತು, ಶಕ್ತಿ ದೇವತೆಯನ್ನು ಭಸ್ಮ ಆಗಾಯಿತು, ಮುಂದಿನ ಸೃಷ್ಟಿ ಹೇಗೆ ಅಂದಾಗ ಆ ತ್ರಿಶೂಲದಿಂದ ಅಲ್ಲಿ ಸುಟ್ಟು ಭಸ್ಮವಾಗಿರ್ತಕ್ಕಂತಹ ಭಸ್ಮವನ್ನು 3 ಭಾಗಗಳಾಗಿ ಮಾಡ್ತಾರೆ. ಆ ಸುಟ್ಟಿರ್ತಕ್ಕಂತಹ ಭಸ್ಮವನ್ನು 3 ಭಾಗಗಳಾಗಿ ವಿಂಗಡಣೆ ಮಾಡಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತ ಹೇಳ್ತಾರೆ. ಆಗ ಮಹಾಕಾಳಿ ಸಾಂಬ ಸದಾಶಿವನ ಒಡತಿ ಆಗ್ತಾಳೆ. ಮಹಾಲಕ್ಷ್ಮಿ ವಿಷ್ಣು ಸಾನ್ನಿಧ್ಯಕ್ಕೆ ಹೋಗ್ತಾಳೆ.
ಸರಸ್ವತಿ ಬ್ರಹ್ಮ ಸಾನ್ನಿಧ್ಯಕ್ಕೆ ಬರ್ತಾಳೆ. ಹಾಗೆ ಹರಿಹರ ಬ್ರಹ್ಮಾದಿಗಳು ಸಹಿತ ಆ 3 ಶಕ್ತಿ ದೇವತೆಗಳ ಆ ರಹಸ್ಯವನ್ನ ಶಕ್ತಿ ದೇವತೆಗಳಿಗೆ ಹೇಳೋದಿಲ್ಲ. ಆದರೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಆ 3 ಶಕ್ತಿ ದೇವತೆಗಳಲ್ಲಿ ವಿಶೇಷವಾದಂತಹ ಶಕ್ತಿ ಇರೋದಕ್ಕೆ ಇಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರಗಳಲ್ಲಿ ಇವತ್ತಿಗೂ ಸಹಿತ ಶಕ್ತಿ ಎಂಬತಕ್ಕಂಥದ್ದು ತಾಂಡವಾಡ್ತಿರ್ತಕ್ಕಂಥದ್ದು. ಇಂತಹ ಕ್ಷೇತ್ರದಲ್ಲಿ ಸದಾಕಾಲ ಸೇವೆಯನ್ನು ಸಲ್ಲಿಸ್ತಿರ್ತಕ್ಕಂಥ ಇಲ್ಲಿನ ಅರ್ಚಕ ವರ್ಗ ಹಾಗೂ ದೇವಾಲಯದ ಇವತ್ತಿನ ಚಂಡಿಯಾಗಕ್ಕೆ ಸಹಕರಿಸಿರ್ತಕ್ಕಂಥ ವೇದ ಪಂಡಿತರು, ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಈ ಒಂದು ಪರಶುರಾಮ ಕ್ಷೇತ್ರದ ಸಂಪೂರ್ಣ ನನ್ನ ಅಭಿಮಾನಿ ದೇವರುಗಳು ಎಲ್ಲರಿಗೂ ಸಹಿತ ಲೋಕ ಕಲ್ಯಾಣಾರ್ಥವಾಗಿ ನಡೆದಂತಹ ಈ ಮಹಾಯಾಗ ಸಂಪೂರ್ಣವಾಗಿ ಶುಭವೇ ತರಲಿ, ಒಳ್ಳೆಯದಾಗಲಿ. ಕುರ್ವಂತು ನಾಮ ನರಕಾಯ ಚಿರಾಯ ಪಾಪಂ ಸಂಗ್ರಾಮ ಮೃತ್ಯುಮಧಿಗಮ್ಯ ದಿವಂ ಪ್ರಯಾಂತು ಮತ್ವೇ ವಿನೂತಮಹಿತಾಂ ವಿಹಿಂಸಿ ದೇವಿ ಅಂತ ಆ ದೇವಿಯನ್ನು ದೇವತೆಗಳೆಲ್ಲ ಸ್ತುತಿ ಮಾಡುವಂತಹ ವಿಶೇಷವಾದ ಮಂತ್ರ. ಮಹಿಷಾಸುರ ಎನ್ನುವಂತಹ ಕೆಟ್ಟ ರಾಕ್ಷಸನನ್ನು ಕೊಂದಿದ್ದಾರೆ. ಅಂತಹ ದೊಡ್ಡ ರಾಕ್ಷಸನೇ ಇಲ್ಲ ಅಂತ ಎನ್ನುವ ರೀತಿಯಲ್ಲಿದ್ದವ. ಅವನನ್ನು ಕೊಲ್ಲುವಂತಹ ದೇವಿಗೆ ಕಷ್ಟ ಆಯಿತು ಅಂತ ಲೋಕದಲ್ಲಿ ಕಾಣ್ತದೆ ನಮಗೆ. ಯಾಕೆಳಿದರೆ ಅಷ್ಟು ದಿವಸ ಯುದ್ಧ ಮಾಡಿ ವಿಜಯದಶಮಿಯನ್ನು ಆಚರಣೆ ಮಾಡಿದ್ಲು ಅಂತ. ಆದರೆ ದೇವತೆಗಳು ಸ್ತುತಿ ಮಾಡುವಂತಹ ಮಂತ್ರ ಏನು ಹೇಳಿದರೆ, ಕಣ್ಣಿನ ನೋಟದಿಂದಲೇ ಅವನನ್ನು ಕೊಲ್ಲಿಕ್ಕೆ ಆಗುವಂತಹ ಸಾಮರ್ಥ್ಯ ನಿನ್ನಲ್ಲಿ ಉಂಟು. ಆದರೂ ನೀನು ಇಷ್ಟು ದಿವಸಗಳ ಕಾಲ ಒಂದು ಶಸ್ತ್ರಾಸ್ತ್ರಗಳನ್ನು ಬಿಡುವ ಮೂಲಕವಾಗಿ ಯುದ್ಧ ಮಾಡಿದ್ದಿ. ಯಾಕೆ ಹೇಳಿದರೆ, ವಿಭವೋಪಿ ಹಿ ಶಸ್ತ್ರಭೂತಾಹ, ಅವರು ಶತ್ರುಗಳಾದರೂ ಸಹ ನೀನು ಬಿಟ್ಟಂತಹ ಶಸ್ತ್ರದಿಂದಾಗಿ ಅವರು ಪುನೀತರಾಗಬೇಕು. ಆ ಮೂಲಕವಾಗಿ ನರಕಕ್ಕೆ ಹೋಗುವುದು ಬೇಡ, ಸ್ವರ್ಗಕ್ಕೆ ಹೋಗಬೇಕು ಅಂತ ನಿನ್ನ ಅನಿಸಿಕೆ. ಯಾಕೆ ಹೇಳಿದರೆ, ಬ್ರಹ್ಮನನ್ನು ಮೆಚ್ಚಿಸಿ ವರವನ್ನು ಪಡ್ಕೊಳ್ಳುವಂತಹ ಸಾಮರ್ಥ್ಯ ಇದ್ದರೆ ಮಹಿಷಾಸುರ ಎನ್ನುವ ದೊಡ್ಡ ಜನವೇ. ಆದರೆ ಆಮೇಲೆ ಕೆಟ್ಟ ಬುದ್ಧಿ ಬಂದಿದೆ ಅಷ್ಟೇ. ಅಂತಹ ಅವನನ್ನೂ ಸಹ ಒಳ್ಳೆಯ ಜಾಗಕ್ಕೆ ಸೇರಿಸಬೇಕು ಅಂತ ನಿನ್ನ ಮನಸ್ಸುಂಟಲ್ಲ. ವೈರಿಶ್ವಪಿ ಪ್ರಕಟಿತ ಇವ ದಯಾತ್ವಯೇತಂ, ವೈರಿಗಳಲ್ಲಿಯೂ ಇಂತಹ ಒಂದು ದಯೆಯನ್ನು ಪ್ರಕಟಿಸ್ತೇ ಅಲ್ಲ ತಾಯೇ ಅಂತ ದೇವತೆಗಳೆಲ್ಲ ಸೇರಿ ಸ್ತುತಿ ಮಾಡುವಂತಹ ವಿಶೇಷವಾದ ಸ್ತೋತ್ರ ಅದು. ಕುಪುತ್ರೋ ಜಾಯೇತ ಕ್ವಚಿತ ಬಿಗುಮಾತ ನಭವತಿ ಅಂತ ಶಂಕರಾಚಾರ್ಯ ಹೇಳಿದಾಗೆ, ಕೆಟ್ಟ ಅಮ್ಮ ಯಾವತ್ತೂ ಹುಟ್ಟುವುದಿಲ್ಲ. ಮಹಿಷಾಸುರವನ್ನು ಕೊಂದರೆ ಈ ದೇಹದಲ್ಲಿ ಅವನಿಗೇನಿಲ್ಲ, ಆ ತಾಯಿಗೇನಿಲ್ಲ. ಯಾಕೆ ಹೇಳಿದರೆ, ಆ ದೇಹದೊಳಗೆ ಇರತಕ್ಕಂತಹ ಜೀವಾತ್ಮ ಅದು ತಾಯಿಯ ಮಗು ಹೇಳಿದರೆ ಅದು ಇಲ್ಲಿಂದ ತೆಗೆದು ಇದು ನಿಮಗೆ ಒಳ್ಳೆ ಸರಿಯಾದ ಜಾಗ ಅಲ್ಲ, ಬೆಂಗಳೂರು ಬೇಡ, ನೀನು ಮೈಸೂರಲ್ಲಿ ಇರು ಅಂತ ಹೇಳಿದ ಹಾಗೆ. ಹಾಗಾಗಿ ಅಲ್ಲಿಂದ ತೆಗೆದು ಈಚೆಗೆ ತೋಳಿಸ್ತಾಳೆ ಅಷ್ಟೇ ಅವಳು. ಅಂತಹ ಕೆಲಸವನ್ನು ಮಾಡುವಾಗಲೂ ಮಹಿಷಾಸುರನು ಲೋಕದಲ್ಲಿ ಕಾಣಬೇಕು, ಅವನಿಗೂ ಸ್ವರ್ಗ ಸಿಗಬೇಕು ಅಂತ ಪ್ರಯತ್ನ ಮಾಡುವಂತಹ ವಿಶೇಷವಾದಂತಹ ದೇವಿ. ಹಾಗಿದ್ರೆ ಅವಳನ್ನು ಒಟ್ಟಿಗಿದ್ದವಳಿಗೆ ಏನು ಮಾಡಿ ಅವಳು ಅನುಗ್ರಹ ಬಿಟ್ಟರೆ ಬೇರೇನಲ್ಲ. ದೇವೇಂದ್ರ ಒಳ್ಳೇದು ಮಾಡಿದ್ದಾನೆ ಅಂತಿಲ್ಲ, ತಪ್ಪು ಮಾಡಿದ್ದು ಬಹಳಷ್ಟುಂಟು. ಆದರೂ ದೇವೇಂದ್ರವನ್ನು ಅನುಗ್ರಹ ಮಾಡ್ತಾಳೆ. ಯಾಕೆಂದರೆ ಒಳ್ಳೆಯವ. ಕೆಲವು ತಪ್ಪುಗಳಿದ್ದರೆ ಯಾಕಂದರೆ ದೇವರಲ್ಲ, ಅದರಿಂದ ತಪ್ಪುಂಟು ಅಂತ. ಅಂತಹ ಅವಳನ್ನು ವಿಶೇಷವಾಗಿ ಆರಾಧನೆ ಮಾಡಿದ್ದೀರಿ. ಚಂಡಿಕಾಯಾಗ ಸರ್ವಮೂಲಿಕಾ ಪ್ರಯೋಗ. ಆದ್ದರಿಂದ ಆ ಚಂಡಿಕಾಯಾಗವನ್ನು ಮಾಡಿದ್ದೀರಿ. ನಿಮ್ಮ ಮನೆಯವರಿಗೆ, ನಿಮ್ಮ ಕುಟುಂಬಕ್ಕೆ ಬರತಕ್ಕಂತಹ ಸಮಸ್ತ ದೋಷಗಳು, ದುರಿತಗಳೆಲ್ಲ ಪರಿಹಾರ ಆಗಲಿ. ಆಚಂದರಾಕವಾಗಿ ನಿಮ್ಮ ಮನೆ ಬೆಳಗಲಿ, ಸುಖ ಶಾಂತಿ ನೆಮ್ಮದಿಯನ್ನು ಪಡೆಯಲಿ. ನಿಮ್ಮನ್ನು ನಂಬಿಕೊಂಡು ಬಂದಂತಹ ಒಂದಷ್ಟು ಶಿಷ್ಯವರ್ಗಗಳುಂಟು. ಆ ಶಿಷ್ಯವರ್ಗದವರಿಗೂ ಸಹ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಡಲಿ. ನೀವು ಕೇಳಿದಂತಹ ವಿಶೇಷವಾದಂತಹ ಪ್ರಾರ್ಥನೆ ಲೋಕ ಕಲ್ಯಾಣ. ಎಲ್ಲೆಲ್ಲೂ ವಿಪರೀತ ಮಳೆ ಬಂದು ಮಳೆ ಇಲ್ಲದ ಜಾಗದಲ್ಲಿಯೂ ನೀರು ಬರುವಂತಹ ಪರಿಸ್ಥಿತಿ, ಕೆಲವು ಕಡೆ ಮಳೆಯೇ ಆಗಲಿಲ್ಲ. ಈ ಸಮಸ್ಯೆ ಉಂಟು. ಇಡೀ ದೇಶ ಒಂದು ಆರ್ಥಿಕವಾಗಿ ಸಮಸ್ಯೆಯನ್ನು ಎದುರಿಸ್ತಾ ಉಂಟು. ಈ ಎಲ್ಲ ಸಮಸ್ಯೆಯನ್ನು ಪರಿಹರಿಸಿ ಲೋಕದ ಉದ್ಧಾರ ಆಗಿ ಲೋಕಕ್ಕೆ ಮಂಗಲವನ್ನು ಈ ಚಂಡಿಕಾಯಾಗದಿಂದ ಅನುಗ್ರಹ ಮಾಡಲಿ. ನಿಮ್ಮ ಮನಸೋಭೀಷ್ಟಗಳೆಲ್ಲ ಈಡೇರಲಿ ದೇವರು ವಿಶೇಷವಾಗಿ ಪ್ರಾರ್ಥನೆ ಮಾಡುದು.
ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುವಂತಹ ಸಮಯ ಇದಾಗಿದೆ. ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ, ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನವರ ದಿವ್ಯ ಸಾನ್ನಿಧ್ಯದ ದರ್ಶನ, ರಾಶಿ ಫಲಗಳನ್ನೆಲ್ಲ ತಿಳಿಸ್ಕೊಟ್ರಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೇದಾಗ್ಲಮ್ಮ, ಶುಭವಾಗಲಿ. ಮತ್ತೆ ನಿಮ್ಮ ಭೇಟಿ ನಾಳೆ ಬುಧವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.